ಸರ್ ನಮಸ್ತೆ. ನಮಸ್ಕಾರ ಸರ್. ಹಾಂ ಸರ್, ತಮ್ಮ ಪರಿಚಯ ಮಾಡ್ಕೊಬೇಕಾಗಿತ್ತು ಸರ್. ತುಂಬ ನಿಮ್ಮ ಬಗ್ಗೆ ಕೇಳಿದ್ದೀವಿ. ಎಲ್ಲ ಕರ್ನಾಟಕದಲ್ಲೂ ನಿಮ್ಮ ಹೆಸರು ತುಂಬ ರಾರಾಜಿಸ್ತಾ ಇದೆ ಹಳೆ ಕಾಲದಿಂದ. ನಿಮ್ಮದು ಸ್ವಲ್ಪ ಹಿನ್ನೆಲೆ ಹೇಳಿ ಸರ್. ಸ್ವಲ್ಪ ನಮ್ಮ ಹಿನ್ನೆಲೆ ಏನಿಲ್ಲ ಸರ್, ನಾನು ಓದ್ತಾ ಇದ್ದೆ. ಹಾಂ, ಬಿಟ್ಬಿಟ್ಟೆ ಕೆಲಸಕ್ಕೆ ಸರ್. ಹೇಳಿ ಸರ್. ಬಿಟ್ಬಿಟ್ಟೆ. ಆಮೇಲಿಂದ ನಮಗೆ ದನಿಂದು ಸ್ವಲ್ಪ ಹುಚ್ಚಂಟ್ಕತ್ತು ಚಿಕ್ಕದ್ರಿಂದ. ಅವಾಗೇನು ಇಷ್ಟೇನು ಅನುಭವ ಇಲ್ಲ. ಅವಾಗ ಇಷ್ಟು ದುಡ್ಡು ಗಿಡ್ಡು ಏನು ಆಗಿರಲಿಲ್ಲ. ದನಿನ ದುಬಾರಿ ಬೆಲೆ, ದನಿನ ಬೆಲೆ ದುಬಾರಿ ಏನು ಆಗಿರಲಿಲ್ಲ. ಆಮೇಲೆ ಇತ್ತೀಚೆಗೆ ಕಾಲಕ್ರಮೇಣ ಬೆಳ್ಕೊಂಡು ಹೋದಾಗ ಈ ನಮ್ಮ ಹಳ್ಳಿ ಕಾರು, ಅದಕ್ಕಿಂತ ಮುಂಚಿತ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ಬಿಡ್ತೀನಿ ನಾನು. ಅದು ಫಸ್ಟ್ ಹಾಕಬಿಡಿ. ನಾನು ಏನಪ್ಪ ಅಂತಂದ್ರೆ, ಕೆಲವ್ರು ಯಾರ್ಯಾರು ಏನು ಮಾತಾಡ್ಕತ್ತಾರ ಅದು ನನಗೆ ಬೇಕಾಗಿಲ್ಲ. ನಾನು ಹೇಳೋದೇನಪ್ಪ ಅಂತಂತಂದ್ರೆ, ನಮ್ಮ ಮನಸ್ಸಲ್ಲಿರೋದು ನಮ್ಮ ಇಡೀ ರಾಜ್ಯ ಜನ ಏನಪ್ಪ ಅಂತಂತವ್ರೆ ಅಂತಂದ್ರೆ, ಇವತ್ತು ನಮ್ಮ ಹಳ್ಳಿ ಕಾರು ನಮ್ಮ ಒಡೆಯ, ನಮ್ಮ ಒಡೆಯ ಹಳ್ಳಿ ಕಾರು ಏನಪ್ಪ ಆಯ್ತಾ. ಇಷ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸ್ಟಾರ್ಟಿಂಗಿಂದ. ಜನ ಅವ್ರವ್ರ ಏನೇನು ಅಭಿಪ್ರಾಯ ನನಗೆ ಅದು ಬೇಕಾಗಿಲ್ಲ. ಅದು ಅವ್ರ ಸ್ವಂತ ವಿಚಾರ. ನಾವು ಇನ್ನೊಬ್ಬ ಪರ್ಸನಲ್ ವಿಚಾರಕ್ಕೆ ನಾನು ಹೋಗೋಕ್ಕೂ ಇಲ್ಲ, ನನಗೆ ಅದು ಬೇಕು ಆಗಿಲ್ಲ. ಆಯ್ತಲ್ಲ, ಅದನ್ನ ಕಾಲ ಮಾಡ್ಕೊಂಡೇ ಬರ್ತಾ ಇದ್ದೇವ್ರೆ. ಆಮೇಲೆ ಏನಾಯ್ತು ಅಂತಂದ್ರೆ, ವರ್ಷ ಚಿಕ್ಕವನವಾಗ ನಾನು ಶುರು ಮಾಡಿದಾಗ ಚಿಕ್ಕವನು. ಆಮೇಲೆ ಮುಡುಕ್ತರಲ್ಲಿ ಮೆರವಣಿಗೆ ಮಾಡಿಸೋದು ಅಂತಂತಂದ್ರೆ, ಮಂಡ್ಯದೋದೆ ಜಾಸ್ತಿ ಅವಳಿ ಮೆರವಣಿಗೆ ಜೋರು. ಅವ್ರು ಬಿಟ್ರೆ ಅವ್ರಿಗೆ ಮೀರ್ಸೋರು ಯಾರು ಇಲ್ಲ. ತುಂಬ ಅದ್ದೂರಿ ಮೆರವಣಿಗೆ ಅಂತಂದ್ರೆ ಮಂಡ್ಯದವ್ರದ್ದು. ಆಮೇಲೆ ನಾನು ನಮ್ಮ ಸ್ನೇಹಿತ ಒಬ್ಬ ಇದ್ದ ಪ್ರಕಾಶ ಅಂದ್ಬಿಟ್ಟು, ಅವನು ನಾನಿಬ್ರು ಏನು ಮಾಡ್ದೋ, ಚಿಕ್ಕವರಲ್ಲ ನಾವು ಹೋಗಿ ನೋಡೋದು. ಅವಾಗೆಲ್ಲ ನಾವು ಎತ್ತಿನ ಗಾಡಿಗೆ ಗ್ಯಾಸ್ ಲೈಟ್ ಕಟ್ಕೊಂಡು ಹೋಗ್ಬಿಟ್ಟು ಜಾತ್ರೆ ಮಾಡ್ತಿದ್ದಂಥ ಕಾಲ. ರಾತ್ರಿ ಹೊತ್ತು ನಮ್ಗೆ ಯಜಮಾನರೊಬ್ರು ಬರೋರು, ನನ್ನ ಫ್ರೆಂಡ್ ಅವ್ರ ತಾತ ಒಬ್ರು ಬರೋರು, ಮಲಗಿಸ್ಬಿಟ್ಟು ಏನು ಮಾಡೋರು, ಅವ್ರನ್ನ ಮಲಗಿಸ್ಬಿಟ್ಟು ನಾವು ಈ ಮೆರವಣಿಗೆ ನೋಡೋಕೆ ಹೋಗೋವು. ನೋಡ್ಬಿಟ್ಟು ಬರೋವು. ಬಂದ್ಬಿಟ್ಟು ನಾನು ಅವ್ನಿಗೆ ಹೇಳೋದು, ಪ್ರಕಾಶ ನಾನು ಬರೋ ವರ್ಷಕ್ಕೆ ಹಿಂಗೆ ಮಾಡ್ಬೇಕು ಅಂತ. ಅವ್ನು ನನಗೆ ಹೇಳೋಲ್ಲ, ದುಡ್ಡೆಲ್ಲ ಐತೆ ನಿನ್ನ ಹತ್ರ ಮಾಡೋಕ್ಕೆ ಅಂತಂತ. ಹಂಗೆ 1-2-3 ವರ್ಷ ನಾನು ಚಿಕ್ಕದಿಂದ ನೋಡ್ಕೊಂಡು ಒಂದು 5-6 ವರ್ಷ ಗಾಡಿ ಕಟ್ಕೊಂಡು ಜಾತ್ರೆಗೆ ಹೋಗೋಂಥ ಕಾಲದಿಂದ ಮಾಡ್ಕೊಬಂದಿದ್ರು. ನಾವು ಬಂದೆಲ್ಲ ಆದಮೇಲೆ ನೋಡ್ಬಿಟ್ಟು 1 ವರ್ಷ ಗ್ಯಾಸ್ ಲೈಟ್ ಇರಿಸಿ ಮೆರವಣಿಗೆ ಮಾಡಿಸ್ದೆ. ಎಷ್ಟನೇ ಇಸ್ವಿಲಿ? ಅದು ಆಲ್ಮೋಸ್ಟ್ 80ನೇ ಇಸ್ವಿಲ? ಇಲ್ಲ ಜಾಸ್ತಿ ಆಯಿತು. 91ರಲ್ಲಿ. 91ರಲ್ಲಿ. ಹಾಂ, ಕರೆಕ್ಟ್ 91ರಲ್ಲಿ ಗ್ಯಾಸ್ ಲೈಟ್ ಇಡಿಸಿ ಫಸ್ಟ್ ಮೆರವಣಿಗೆ ಮಾಡಿಸ್ತೇವೆ ಒಂದೇ ಜೊತೆ. ಆಮೇಲೆ ಎಲ್ಲ ನಮ್ಮ ಸ್ನೇಹಿತರು ಸಪೋರ್ಟ್ ಮಾಡಿದ್ರು. ಮಾಡ್ಕೊಂಡು ಬಂದೆ, ಬಿಡಲಿಲ್ಲ. ಏನೋ ಮುಡ್ತಾರಲ್ಲ, ನನ್ನ ಕೈಯಲ್ಲಿ ಮಿತಿ ಮೀರಿ ನನ್ನ ಕೈಯಲ್ಲಿ ಏನಾಯ್ತೆ ಬಸವಣ್ಣ ದೇವ್ರ ಸೇವೆನ ಅಷ್ಟು ಮಾಡಿದೆ. ಆಗಷ್ಟು ಮೆರವಣಿಗೆಗಳೆಲ್ಲ ಮಾಡಿದೆ ಕೈಯಲ್ಲಿ ಆಗಷ್ಟು. ಇವತ್ತು ಅದನ್ನೇ ಮಾಡ್ಕೊಂಡು ಬರ್ತಾ ಇದ್ದೀನಿ, ಬಿಟ್ಟಿಲ್ಲ. ನಮ್ಮ ಮನೇಲಿ 365 ದಿವಸನೂ ಯಾವತ್ತೂ ದನ ಇಲ್ಲ ಅನ್ನಂಗಿಲ್ಲ. ನಾನು ಒಂಟಿಕೊಪ್ಪಲ ಮನೇಲಿದ್ದಾಗ 10 ಜೊತೆ 11 ಜೊತೆ ಕಟ್ತಿದ್ದೆ. ಮುಡುಕ್ತರಲ್ಲಿ 10 ಜೊತೆ ಮೆರವಣಿಗೆ ಮಾಡಿಸಿದ್ದೀನಿ. ನಾನು ಒಬ್ಬನೇ. ನಾನು ಸ್ನೇಹಿತರ ಸಪೋರ್ಟು ಇಲ್ಲ. ನಮ್ಮ ಅಣ್ಣ ಯಾರೂ ಸಪೋರ್ಟ್ ಇಲ್ಲ. ನಮ್ಮ ಮನೆಯವ್ರು ಯಾರೂ ಸಪೋರ್ಟ್ ಇಲ್ಲ. ನಾನು ಒಬ್ಬನೇ. ಸ್ನೇಹಿತರು ಎಲ್ಲ ನನ್ನ ಸ್ನೇಹಿತರು ನನಗೆ, ನಾನು ಏನು ಒಂದು ಇವತ್ತು ಹಂತಕ್ಕೆ ಬರ್ಬೇಕಾದ್ರೆ ಎಲ್ಲ ನನ್ನ ಸ್ನೇಹಿತರೆ ನನ್ನ ಇವತ್ತು ಈ ಮಟ್ಟಕ್ಕೆ ತಂದದ್ದು. ನಾನು ಮಾಡ್ಕೊಂಡೆ ಬಂದೆ. ಆಮೇಲೆ ಅವತ್ತೇ ಹೇಳಿದ್ದೀನಿ ನಿಮ್ಗೆ, ಅವತ್ತೇ ನನ್ನ ಇದರಲ್ಲಿ ಹೇಳಿದ್ದೀನಿ, ನನಗೆ ಪಾಠ ಕಲಿಸ್ತಂಥವ್ರು ದನಿಂದು ಅಂತಂದರೆ ಬೆಳವಾಡಿಯವರೊಬ್ರು, ಪಾಪಣ್ಣ ಅಂದ್ಬಿಟ್ಟು ತೀರೋಗ್ಬಿಟ್ಟವ್ರೆ ಅವರೊಬ್ರು. ಅದಾದ್ಮೇಲೆ ಇನ್ನೊಬ್ಬರು ನಮ್ಮ ಬೆಳವಾಡಿಯವರೇ ಚಾಮಣ್ಣ ಅಂತಿದ್ರು, ಅವರು ತೀರೋಗ್ಬಿಟ್ಟವ್ರೆ. ಬನ್ನಂಗಾಡಿ ಜಾವರಪ್ಪ ನನಗೆ ಅತಿಯಾಗಿ ಜಾಸ್ತಿ ದನಿನ ಕಲಿಸಿದ್ದು ಅಂತಂತಂದ್ರೆ ಜಾವರಪ್ಪ ಅವರು, ಬನ್ನಂಗಾಡಿ ಜಾವರಪ್ಪ ಅವರು ತೀರೋಗ್ಬಿಟ್ಟವ್ರೆ. ನಾವು ಅವರಿಂದನೇ ನಾವು ನೋಡ್ಕೊಂಡು ಹೋಗಿ ಹೆಂಗೋ ಇವತ್ತೊಂದು ಈ ಮಟ್ಟಕ್ಕೆ ಬಂದಿದ್ದೀನಿ. ಅಷ್ಟು ಮಾಡ್ಕೊಂಡು ಬರ್ತಾ ಇದ್ದೀನಿ. ಆಮೇಲೆ ಇನ್ನು ಮುಂದಕ್ಕೆ ಏನಪ್ಪ ಅಂತಂತಂದ್ರೆ, ಇವತ್ತಿನ ದನಿನ ದನಿನ ಬೆಲೆ ವಿಪರೀತ ಆಗೋದ್ರಿಂದ ಮುಂದಕ್ಕೆಲ್ಲ ನಾವು ಜಾತ್ರೆ ಹೆಂಗ್ ಮಾಡೋದು ಅಂತ ಯೋಚನೆ ಮಾಡೋಂಥ ಕಾಲ ಆಗ್ಬಿಡೈತೆ. ಏನು ಲಕ್ಷ ಅಂತಂತಂದ್ರೆ 100 ರೂಪಾಯಿ ಥರ ಆಗ್ಬಿಡೈತೆ ಜನಗಳಿಗೆ. ಆ ಥರ ಆಗ್ಬಿಟ್ಟೈತೆ. ಏನು ದನ ಏನು ಬೇರೆ ಆಗಿಲ್ಲ, ಜನಗಳು ಆಯ್ತಲ್ವ ಸರ್. ಇದೆಲ್ಲ ಮಾಡ್ತಾರೆ ಜನಗಳು. ಈಗ ನಾವ್ ಏನು ಹೇಳಕ್ಕಾಗಿಕ್ಕಿಲ್ಲ ಅವ್ರಿಗೆ. ಅವ್ರು ಹೇಳ್ತಾರೆ, ಈಗ ನನ್ನ ಮನೆ ಕಾಸು ನಿಮ್ ಇಷ್ಟ ಏನ ಮಾಡ್ಕೊಳ್ರಪ್ಪ. ಅದಕ್ಕೆ ನಾನು ಏನ್ ಹೇಳ್ಬಿಟ್ಟಿದ್ದೀನಿ ಪಟ್ಟೆ, ನಾನು ಯಾರ ಬಗ್ಗೆನೂ ಮಾತಾಡಕ್ ಹೋಗಲ್ಲ. ನಮ್ಗೆ ಏನಾಗೈತೆ ಅದ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಕಷ್ಟಪಡ್ಬೇಕು ಸರ್, ಸಾಕ್ಬೇಕು. ನಮ್ದು ಅದೊಂದು ಬಂದ್ಬಿಡೈತೆ ಚಿಕ್ಕದ್ರಿಂದ. ಮನೇಲಿ ನನ್ಗೆ ಒಬ್ಬನೇ ಮಗ, ನನ್ನ ಹೆಂಡತಿ, ನಾನು, ನನ್ನ ಮಗ 3 ಜನ. ನಮ್ಮ ಮನೇಲಿ ನನ್ನ ಯಾರು ಕೇಳೋರಿಲ್ಲ ಇಲ್ಲಿ ತನಕ. ನನ್ನ ಚಿಕ್ಕದಿಂದ ನಾನು ದನಿನ್ ಮಾಡ್ಕೊಬಂತವಿಂದನೂ ನೀನ್ ಜ್ಞಾನಕ್ಕೆ ಈಗ ಮಾಡ್ತಿದ್ದೆ ಅಂತ ಇವತ್ತು ತನಕ ಒಬ್ರು ಕೇಳಿಲ್ಲ. ನಮ್ಮಲ್ಲಿ ನಮ್ಮ ಅತ್ತಿರಾಗ್ಬೋದು, ನಮ್ಮ ತಂದೆ ತಾಯಿ ಒಬ್ರು ಅಷ್ಟೇ. ತಮ್ದು ವೃತ್ತಿ ಏನ್ ಕೇಳ್ಬೋದು ಸರ್? ವೃತ್ತಿ ಏನು ಅಂತ? ವೃತ್ತಿ ಏನಿಲ್ಲ ಸರ್, ಇದೆ ವ್ಯವಸಾಯ ಏನ್ ಮಾಡ್ತಾ ಇದ್ರ? ವ್ಯವಸಾಯ ಜಮೀನು ಇಲ್ವಲ್ಲ ಸರ್. ಜಮೀನು ಓಕೆ. ಪ್ರತಿಯೊಂದು ಕೊಂಡಾಕೆ ಸಾಕ್ಬೇಕಲ್ವಾ ಪ್ರತಿಯೊಂದು. ಬಟ್ ಅದ್ ಬಿಡಕ್ ಆಗ್ತಾ ಇಲ್ಲ, ನಿಮ್ ದನ ಸಾಕೋದು ಬಿಡಕ್ ಆಗ್ತಾ ಇಲ್ಲ. ಆಮೇಲೆ ನಾನು ಇನ್ನೊಬ್ರು ತರ ಹೋಗಿ ಸರ್, ಒಂದು ಓಟ್ ಹತ್ರನು
ನಾನು ಅರ್ಧ ಗಂಟೆನೂ 10 ನಿಮಿಷನೂ ಟೀ ಕುಡಿತಾ ಕೂತ್ಕೊಳ್ಳಲ್ಲ. ಹ್ಮ್ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಕೊಟ್ಟಿಗೆಯಲ್ಲಿ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಮನೆ. ಇನ್ನೇನ ತಪ್ಪಿ ಯಾರ್ದಾರ ಫಂಕ್ಷನ್ ಗಿಂಕ್ಷನ್ ಇದ್ರೆ ಒಂದು 5 ನಿಮಿಷ 10 ನಿಮಿಷ ಹೋಗೋದು ಕಷ್ಟ. ಬಂದ್ಬಿಡ್ತೀನಿ ಕೆಲಸ. ನಿಮ್ ಮನೇಲಿ ಬೆಂಬಲ ಎಲ್ಲ ಚೆನ್ನಾಗಿ ಕೊಡ್ತಾರೆ? ಹೇಳದ್ನಲ್ಲ, ನಾನು ಯಾರು ಕೇಳಕ್ಕಿಲ್ಲ. ಏನ್ ಮಾಡ್ತಿದ್ಯಾ, ಇದ್ರಲ್ಲಿ ಲಾಸ್ ಮಾಡ್ಕೊತಿದ್ಯೋ, ಇದ್ರಲ್ಲಿ ಪ್ರಾಫಿಟ್ ಮಾಡ್ಕೊತಿದ್ಯೋ, ಏನು ಕೇಳಕ್ಕಿಲ್ಲ. ಅವ್ರು ಏನಪ್ಪಾ ಅಂದ್ರೆ ನನ್ನ ಮಗ ಆದ್ರೂ ಅಷ್ಟೇ, ನನ್ನ ಹೆಂಡತಿ ಆದ್ರೂ ಅಷ್ಟೇ, ನೀವು ಚೆನ್ನಾಗಿರಿ ಅಷ್ಟೇ ಅಂತ ಹೇಳೋದು. ಇನ್ ಬೇರೆ ಏನು ಕೇಳಕ್ಕಿಲ್ಲ. ಸರ್, ನೀವು ಬಿಟ್ಟು ಮೈಸೂರಲ್ಲಿ ಬೇರೆ ರೈತರು ಸಾಕ್ತಾ ಇದಾರ? ಬೇರೆ ರೈತರು ತುಂಬಾ ಜನ ಅಂದ್ರೆ ಅತಿಯಾಗಿ ಜಾಸ್ತಿ ತಲೆ ಕಟ್ಸ್ಕೊಂಡ್ ಸಾಕೋ ನಾನು. ತುಂಬಾ ನೀವು ಪ್ರದರ್ಶನಕ್ಕೋಸ್ಕರ ಮೇಯಿಸಿ ಎಲ್ಲ ಆತರ ಸಾಕ್ಬೇಕು ಸರ್. ನನ್ ಮನೇಲಿ ನಾನು ಒಂಟಿಕೊಬ್ಬರು ಮನೇಲಿದ್ದಾಗ ನನ್ನ ರೂಮ್, ನಾನು ಕುಂತಿರಂಗೆ ಅಂತ ರೂಮ್ ಅಂತ ತಿಳ್ಕೊಳ್ಳಿ, ನೀವು ಕೂತಿರಂಗೆನೆ ಫುಲ್ ಕೊಟ್ಟಿಗೆ ಇಷ್ಟೇ, ಹಿಂಗೆ ಉದ್ದ, ಸೇಮ್ ಹಿಂಗೆ ಉದ್ದ. ನಾನು ಎದ್ದ ತಕ್ಷಣ ನಾನು ಎತ್ಕೊಂಡೆ ನೋಡ್ಬೇಕು. ನನ್ನ ಕೊಟ್ಟಿಗೆ ತುಂಬಾ ದನ ಇರ್ಬೇಕು. ಆ ತರ ನಾ ಮಾಡ್ಕೊ ಬಂದಿರೋದು. ಕೆಲವರೆಲ್ಲ ಏನೇನ ಮಾಡ್ತಾರೆ, ನನಗೆ ಅದು ಇಷ್ಟ ಪಡಕ್ಕಿಲ್ಲ. ಏನೇ ಮಾಡಿದ್ರು ನಾ ಮಾಡಿ ತೋರಿಸ್ಬೇಕು. ಸರ್, ನಿಮ್ಮ ಹತ್ರ ತಗೊಳಕ್ಕೆ ಯಾವ ಭಾಗದಿಂದ ಬರ್ತಾರೆ? ಸರ್, ಎಲ್ಲ ಬರ್ತಾರೆ, ಎಲ್ಲ ಕಡೆಯಿಂದ. ಎಲ್ಲ ಕಡೆ ನಿಮ್ಮ ಹತ್ರ ತಗೊಂಡೋಗಿ ಅವರು ಇನ್ನು ಸ್ವಲ್ಪ ಸಾಕಿ ಎಲ್ಲ ಸ್ವಲ್ಪ ಅವರು ಪ್ರದರ್ಶನ ಎಲ್ಲ ಮಾಡಿ ಇದು ಮಾಡ್ತಾರೆ. ಕೆಲ್ಸಕ್ಕೂ ಯೂಸ್ ಮಾಡ್ತಾರ? ಕೆಲ್ಸಕ್ಕೆಲ್ಲ ನಾ ಎಲ್ಲಾ ತರದ್ ತಗೋತೀನಿ ಸರ್. ತಗೊಳಲ್ಲ, ಎಲ್ಲಾ ತರದನ್ನು ತಗೋತೀನಿ. ನನಗೇನ್ ಗೊತ್ತಾ ಸರ್, ನಾನು ಸಾಮಾನ್ಯ ಜಾಸ್ತಿ ನಾನು ಕಸ ತಂದಿ ರಸ ಮಾಡೋದು. ನಾನು ಕಸ ತಂದಿ ರಸ ಮಾಡೋದು ಅಲ್ವೇ. ರಸನ ತಗೊಂಡ್ಬಿಟ್ಟು ಕಸ ಮಾಡಕ್ ಇಷ್ಟ ಪಡಕ್ಕಿಲ್ಲ ನಾನು. ನೀವು ದಿನ ವೆಚ್ಚಗಳು ಲೆಕ್ಕ ಹಾಕಲ್ಲ? ದನಕ್ಕೆ ಎಷ್ಟು ಖರ್ಚು ಮಾಡ್ತೀರಿ? ಇವತ್ ತನಕ ನನಗೆ 57 ವರ್ಷ, ನನ್ಗೆ ನಾನು ದನ ಕಟ್ಟಿ 40 ವರ್ಷ ಆಯ್ತೈತೆ. ನಾನು ಇವತ್ ತನಕ ಲೆಕ್ಕ ಹಾಕಿಲ್ಲ. ನಾನು ಲೆಕ್ಕ ಹಾಕಕ್ಕೂ ಇಲ್ಲ, ಮುಂದಕ್ಕೂ ಲೆಕ್ಕ ಹಾಕಕ್ಕಿಲ್ಲ. ಬೇಬಿಲಿ ಸರ್ ಪ್ರೈಸು, ಬೇಬಿ ಶುರು ಆದಕ್ಕೆ ಪ್ರೈಸು ಅಂತ ಮಡಗದ್ದೆ ಪುಟ್ಟಣ್ಣಯ್ಯವರು, ದರ್ಶನ್ ಪುಟ್ಟಣ್ಣಯ್ಯವ್ರ ಅಪ್ಪ. ಅವ್ರು ಪ್ರತಿಯೊಂದಕ್ಕೂ ಕೊಡೋರು. ಒಂದ್ ಎಮ್ಮೆ ಹಿಡ್ಕೊಂಬಂದ್ರು ಒಂದು ಪ್ರೈಸ್ ಕೊಡೋರು, ಒಂದು ಕುರಿ ಹಿಡ್ಕೊಂಬಂದ್ರು ಒಂದು ಪ್ರೈಸ್ ಕೊಡೋರು. ಅವ್ರ ಟರ್ಮಲ್ಲಿ, ಅವ್ರ ಟರ್ಮ್ ಆದ್ಮೇಲೆ ಪುಟ್ಟರಾಜಣ್ಣ ಗೆದ್ರು. ಪುಟ್ಟರಾಜಣ್ಣ ಅವ್ರು ಗೆದ್ದ ಮೇಲೆ ಏನ್ ಮಾಡೋರು, ಅವ್ರ ತಲೆಯಲ್ಲಿ ಏನ್ ಮಾಡೋದು, ಈ ಜಾತ್ರೆನ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಂದ್ಬಿಟ್ಟು ಮಾಡಿ ಚಿನ್ನ ಅಂತ ಮಡಗಿದ್ರು. ಅವರೇ ಚಿನ್ನ ಅಂತ ಮಡಗಿದ್ರು. ಆಯ್ತಲ್ವೇ. ಅದು ಮಾಮೂಲಿ ನಡ್ಕೊಂಬತ್ತಾಯ್ತು. ನಮ್ದು ಒಂದು ಗಲಾಟೆ ಆಯ್ತು, ಏನೋ ಆಯ್ತು. ಅದು ಈಗ ಇದ್ರಲ್ಲಿ ಹೇಳದ್ ಬೇಡಿ ಪಾಪ, ಅದೇನು ಆಯ್ತು ಅದೆಲ್ಲ ಮರ್ತ್ಬಿಟ್ಟು ಅದ್ರ ಪಾಡಿಗೆ ಅದಾಯ್ತು. ಈಗ ನಾವು ಪ್ರೈಸ್ ಕೊಡಿದ್ರು ನಾವು ಗಲಾಟೆ ಮಾಡಕ್ ಹೋಗಲ್ಲ. ಏನಕ್ಕೆ ಬೇಕು, ಅದು ಅವ್ರು ತಿಳ್ಕೊಂಡು ಕೊಟ್ಟರು ಕೊಡ್ಬೋದು, ಕೊಡದೇ ಇರ್ಬೋದು. ಜಾತ್ರೆ ಮಾಡಕ್ ಹೋಗ್ಬೇಕು, ಜಾತ್ರೆ ಮಾಡ್ಬೇಕು ನಾವು ಅಷ್ಟೇ. ನಾನು ಈ ವಿಚಾರ ಏನಕ್ಕೆ ಮಾತಾಡ್ತಾ ಇದ್ದೀನಿ ಇವಾಗ ಅಂತಂತಂದ್ರೆ, ಪಾಪ ದರ್ಶನ್ ಪುಟ್ಟಣ್ಣಯ್ಯವರು, ಅವರು ಪಾಪ ಅವ್ರಿಗೇನು ಗೊತ್ತಿಲ್ಲ ಪಾಪ. ಅಲ್ಲೇ ಮಧ್ಯದಲ್ಲಿ ತಪ್ಪಾಯ್ತೆ ಅಂತ, ಮಧ್ಯದವ್ರ ಕಡೆಯಿಂದ ತಪ್ಪಾಗೈತೆ ಅಂತ ಕೆಲವ್ರು ಹೇಳ್ತಾರಲ್ವಾ, ಅದನ್ನು ನಾನು ಹೇಳಕ್ ಇಷ್ಟಪಡಕ್ಕಿಲ್ಲ. ನನ್ನ ಕಣ್ಣು ಕಾಣಿಸ್ತಾ ಇರೋದು ಏನಪ್ಪಾ ಅಂತಂತಂದ್ರೆ, ಡಾಕ್ಟರ್ ಮಾಡಿರೋ ತಪ್ಪು ಅಂತ ನನ್ನ ಕಣ್ಣು ಕಾಣಿಸ್ತೈತೆ. ಯಾಕಂತಂದ್ರೆ ನಾನು 1-2 ಕಡೆ ಹೋಗಿ ಸೆಲೆಕ್ಷನ್ ಮಾಡಿದ್ದೀನಿ. ನನ್ನ ಜಡ್ಜಾಗಿ ಕರೆದವ್ರೆ. ನಾನು 1-2 ಕಡೆ 3 ಕಡೆ ಹೋಗಿ ಮಾಡಿದ್ದೀನಿ. ನಾನು ನನ್ನ ಕಣ್ಣು ಏನ್ ಕಾಣಿಸ್ತಾ ಐತೆ ಅಂತಂದ್ರೆ, ಡಾಕ್ಟರ್ ಮಾಡೋದು ಸೆಲೆಕ್ಷನ್ ತಪ್ಪು ಅಂತ. ಅದ್ರ ಮಧ್ಯದಲ್ಲಿ ಇನ್ನೊಂದು ಏನಪ್ಪ ಹೇಳಕ್ ಇಷ್ಟಪಡ್ತೀನಿ ಅಂತಂತಂದ್ರೆ, ಈಗ ಕೆಲವರು ಏನ್ ಹೇಳ್ತಾರೆ ಅಂತಂತಂದ್ರೆ, ಕಮಿಟಿ ಮಾಡ್ಬಿಟ್ರೆ ಕಮಿಟಿಯವರು ಜನಗಳಿಗೆಲ್ಲ ಗೊತ್ತಿರ್ತಾರೆ, ಅವ್ರವ್ರ ಕಡೆಗೆ ಇನ್ಫ್ಲೂಯೆನ್ಸ್ ಮಾಡ್ಬಿಟ್ಟು ಮಾಡ್ಕೊಬಿಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ನೀವೇನ್ ಮಾಡ್ಬೋದು ಅಂತಂದ್ರೆ, ನೀವು ಕಮಿಟಿನೂ ಮಾಡಿ, ಕಮಿಟಿ ಮಾಡಾದ್ಮೇಲೆ ಏನ್ ಮಾಡಿ, ಡಾಕ್ಟರ್ ಏನ್ ಸೆಲೆಕ್ಷನ್ ಮಾಡಿರ್ತಾರೆ, ಡಾಕ್ಟರ್ ಸೆಲೆಕ್ಷನ್ ಡಾಕ್ಟರ್ ಮಾಡ್ತಾ ಇರಲಿ, ನೀವು ಕಮಿಟಿಯವರು ನೀವು ಮಾಡಿ, ಇಬ್ರು ಮಾಡ್ಬಿಟ್ಟು ಏನ್ ಮಾಡಿ, ಸಾಯಂಕಾಲ ಎಲ್ಲ ಮುಗಿದ್ಮೇಲೆ ಒಂದ್ ಕಡೆ ಕೂತ್ಕೊಬಿಟ್ಟು ತಗೊಂಡು ಟ್ಯಾಲಿ ಮಾಡಿ, ಇವ್ರು ಮಾಡ್ರ ಸರಿನೋ ನೀವು ಮಾಡ್ರ ಸರಿನೋ ಅಂತ ಅಂದ್ಬಿಟ್ಟು ಡಾಕ್ಟರ್ ನೀವು ಕೂತ್ಕೊಂಡು ಡಿಸ್ಕಸ್ ಮಾಡ್ಬಿಟ್ಟು ತೀರ್ಮಾನ ಮಾಡಿ. ಕಮಿಟಿಯವರು ಮತ್ತೆ ಡಾಕ್ಟರ್ ಎರಡುವೆ. ಕಮಿಟಿಯವರು ಇರ್ಬೇಕಲ್ಲಿ, ಎಲ್ಲಿ ಸೆಲೆಕ್ಷನ್ ಅಲ್ಲಿ ಕಮಿಟಿಯವರು ಇರ್ಬೇಕು, ಡಾಕ್ಟರ್ ಇರ್ಬೇಕು. ಅರ್ಥ ಆಯ್ತಾ? ಅವ್ರ ಇಬ್ರು ಇದ್ದಾಗ ಡಾಕ್ಟರ್ ಒಂದ್ ಕಡೆ ಮಾಡ್ಲಿ, ಕಮಿಟಿಯವ್ರು ಒಂದ್ ಕಡೆ ಮಾಡ್ಲಿ. ಆಯ್ತಲ್ವಾ? ಕಮಿಟಿಯವ್ರು ನೋಡ್ತಾ ಇದ್ರೆ ಗೊತ್ತಾಗೋಯ್ತದೆ ಅವ್ರಿಗೆ, ಯಾವ್ದಕ್ ಮಾಡ್ಬೇಕು ಯಾವ್ದಕ್ ಮಾಡ್ಬಾರ್ದು ಅಂತ ಗೊತ್ತಾಗೋಯ್ತದೆ. ಆಯ್ತಲ್ವಾ? ಮಾಡ್ಬಿಟ್ರೆ ಇದ್ಯಾವ ಸಮಸ್ಯೆನೂ ಇರಲ್ಲ. ಆಮೇಲೆ ಇನ್ನು ಎಲ್ಲದಕ್ಕಿಂತ ಹೆಚ್ಚೇನಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಈಗ ನಮ್ಮ ಶಿಹಳ್ಳಿ ಹುಚ್ಚಮ್ಮನಲ್ಲಿ ಎಂಟ್ರಿ ಫೀಸು 400 ರೂಪಾಯಿನೇನೋ ಇತ್ತು. ಒಂದು 3 ವರ್ಷದಲ್ಲಿ ಇವಾಗ ಎಷ್ಟು ಮಾಡೋರೋ ಗೊತ್ತಿಲ್ಲ ನನಗೆ. ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, 1,000 ರೂಪಾಯಿ ಮಾಡಲಿ ಎಂಟ್ರಿ ಫೀಸು. ಸೆಲೆಕ್ಷನ್ಗೆ ಪ್ರೈಸ್ ಬಿಡೋರು 1,000 ರೂಪಾಯಿ ಮಾಡಲಿ. ಮಾಡಿದಾಗ ಏನಾಯ್ತು ಅಂದ್ರೆ, ಆ ದುಡ್ಡನ್ನ ಅಲ್ಲೇ ಫಸ್ಟೇ ಘೋಷಣೆ ಹೇಳ್ಬಿಡ್ಲಿ ಅವರು. ಈಗ ಅವರು ಮೀಟಿಂಗ್ ಕರೀತಾರೆ ಒಂದ್ಸತಿ, ಒಂದು ತಿಂಗಳು 1.5 ತಿಂಗಳು ಇದ್ದಂಗೆ ಮೀಟಿಂಗ್ ಕರೀತಾರೆ. ನಾನು ಜಾತ್ರೆ ಹೆಂಗ್ ಮಾಡಬೇಕು ಏನಂತ ಮೀಟಿಂಗ್ ಕರೀತಾರೆ. ಮೀಟಿಂಗ್ ಕರೆದಾಗಲೇ ಅನೌನ್ಸ್ ಮಾಡ್ಬಿಡ್ಲಿ, ನೋಡಪ್ಪ ಎಂಟ್ರಿ ಫೀಸ್ ಇಷ್ಟೈತೆ, ಈ ಎಂಟ್ರಿ ಫೀಸಲ್ಲಿ ಬಂದ ದುಡ್ಡಲ್ಲಿ ಈಗ ನಾವೇನು ಬಹುಮಾನ ಕೊಡ್ತಾ ಇದೀವಿ ಅದಕ್ಕಿಂತ ಇನ್ನೊಂಚೂರು ಜಾಸ್ತಿ ಕೊಡ್ತೀವಿ. ಇಲ್ದರೆ ನಾವು ಈ ದುಡ್ಡನ್ನ ಇಲ್ದರೆ ದೇವಸ್ಥಾನಕ್ಕೆ ಬಳಸ್ಕೊಳ್ಳಲ್ಲ, ಇಲ್ದರೆ ಮಠಕ್ಕೆ ಬಳಸ್ಕೊಳ್ಳಲ್ಲ. ನಾವು ಈ ನಮ್ಮಲ್ಲೇ ಏನು ಬಂದ ದುಡ್ಡನ್ನ ನಾವು
ನಿಮಗೆ ಬಹುಮಾನವಾಗಿ ಇನ್ನೂ ಸ್ವಲ್ಪ ಕೊಡೋದ್ರಲ್ಲಿ ಇನ್ನೊಂಚೂರು ಜಾಸ್ತಿ ಕೊಡ್ತೀವಿ ಅಂತ ಹೇಳಿ ಮಾಡಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇದ್ ಬಿಟ್ಟು ಬೇರೆ ಜಾತ್ರೆಗಳಿಗೂ ಅನ್ವಯಿಸುತ್ತೆ ಸರ್ ಅದು? ಬೇರೆ ಎಲ್ಲ ಅದು ಜಾತ್ರೆ ಅವ್ರವ್ರ ಖುಷಿ. ಬಟ್ ಎಲ್ಲದಕ್ಕಿಂತ ಇವಾಗ ಸದ್ಯದಲ್ಲಿ ಸ್ಟ್ಯಾಂಡರ್ಡ್ ಆಗಿರೋದು ಇದೊಂದೇ, ಬೇಬಿ ಬೆಟ್ಟದೊಂದು. ಬೇಬಿ ಬೆಟ್ಟನೆ. ಎಲ್ಲಿ ಚಿನ್ನ ಕೊಡ್ತಾರೆ ಸರ್? ಇಷ್ಟೊಂದು ಒಂದೊಂದು ಕ್ಯಾಟಗರಿಗೆ 10 ಪ್ರೈಸ್ ಎಲ್ಲಿ ಕೊಡ್ತಾರೆ ಚಿನ್ನನ? ಈಗ ಎಷ್ಟಾಯ್ತು ಗೊತ್ತೇ? ಚಿನ್ನದ ದುಡ್ಡು ಲೆಕ್ಕ ಹಾಕ್ತಾವ ನಾವು. 60 ಲಕ್ಷ ಆಯ್ತು, ಬರೀ ಚಿನ್ನಕ್ಕೆ 60 ಲಕ್ಷ ಆಯ್ತದೆ. 60 ಲಕ್ಷ ಆಯ್ತದೆ. 60 ಲಕ್ಷ ಚಿನ್ನಕ್ಕೆ ಆಯ್ತಾ ಸರ್? ಇನ್ ಇತರೆ ಖರ್ಚು 1 ಕೋಟಿ ಮೇಲ್ ಬೇಕು ಸರ್ ಜಾತ್ರೆ ಮಾಡಕ್ಕೆ. ಈಗ ಅವ್ರು ಮಾಡ್ತಾರ ಜಾತ್ರೆಗೆ 1 ಕೋಟಿ ಮೇಲ್ ಬೇಕು ಜಾತ್ರೆಗೆ. ಈಗ ಪಾಪ MLA ಅವರು ಪಾಪ ಫಾರಿನ್ ಅಲ್ಲಿ ಓದಿದ್ರು, ಬಟ್ ಅವ್ರಿಗೆ ಏನು ಗೊತ್ತಿಲ್ಲ. ಏನ್ ಹೇಳ್ತಾರೆ, ಈ ನಮ್ಮಂತವ್ರು ಕುತ್ಕೊಂಡಾಗ ಏನ್ ಹೇಳ್ತಾರೆ, ನಾವ್ ಹೇಳೋದು ಕೇಳ್ಬೇಕು, ನೀವ್ ಹೇಳೋದು ಕೇಳ್ಬೇಕು, ಇನ್ನೊಬ್ರು ಹೇಳಿದ್ರು ಕೇಳ್ಬೇಕು. ಈಗ ಅವ್ರು ಏನು ಹೇಳಕ್ ಆಗಲ್ಲ ಪಾಪ, ಅವ್ರಿಗೆ ಗೊತ್ತಿಲ್ವಲ್ಲ ಪಾಪ. ಈಗ ಹಂಗೋ ಅವ್ರ ತಲೆಯಲ್ಲಿ ಈಗ ಏನ್ ಮಾಡವ್ರೆ ಅಂತಂದ್ರೆ 7 ಕೊಡ್ತಿದ್ ಪ್ರೈಸ್ ನ ಅಲ್ಲಾಗ್ದಿದ್ದವ್ ಕತ್ತು, ಕಡೆ ಬಿದ್ದವ್ ಕತ್ ಮಾಡವ್ರೆ. 3 ಪ್ರೈಸ್ ಜಾಸ್ತಿ ಮಾಡವ್ರೆ. 7 ಕೊಡ್ತಿದ್ರು, ಇವಾಗ ಫಸ್ಟ್ ಇದ್ದದ್ದು 5. ಆಮೇಲೆ ಏನ್ ಮಾಡ್ರು, ದನ ಜಾಸ್ತಿ ಆಯ್ತು, ಗಲಾಟೆ ಘರ್ಷಣೆ ಆದಾಗ ಏನ್ ಮಾಡ್ರು 7 ಮಾಡಿದ್ರು. ಈಗ 7 ಮಾಡಿದ್ಮೇಲೆ ಏನಾಯ್ತು, ಈಗ 10ಕ್ಕೆ ಹೋದ್ರು. ಈಗ 3 ಪ್ರೈಸ್, 3 ಪ್ರೈಸು ಅಲ್ಲಾಗ್ದಿದ್ರಲ್ಲಿ 3 ಪ್ರೈಸು, ಕಡಬಿದ್ದೆತ್ತಲ್ಲಿ 3 ಪ್ರೈಸ್ ಜಾಸ್ತಿ ಮಾಡವ್ರೆ. ಬೀಸ್ದೋರಲ್ಲಿ 5 ಅದ್ ನಮ್ಗೆ ಗೊತ್ತಿಲ್ಲ ಸರ್. ನಾನು ಹೋಗಿಲ್ಲ, ನನಗೆ ಗೊತ್ತಿಲ್ಲ. ನನಗೆ ಹಸುಗಳು ಎಲ್ಲ ನನಗೆ ಗೊತ್ತಿಲ್ಲ, ಅದೆಲ್ಲ ಗೊತ್ತಿಲ್ಲ ನನಗೆ. ಈಗ ನಾವೇನಪ್ಪ ಅಂದ್ರೆ ನಾವ್ ಎತ್ತು ಸಾಕ್ತಿವಿ, ನಮ್ಗೆ ಎತ್ತು ಒಂದು ಬಿಟ್ಟು ನಾನು ಅದ್ರ ವಿಚಾರಕ್ಕೆ ತಲೆನೂ ಕೆಡಿಸ್ಕೊಳ್ಳಿಲ್ಲ ನಾನು. ಆಮೇಲೆ ನೀವು ನೋಡಲ್ಲ, ನಾನು ಎಲ್ಲೂ ಯಾರ ಚಪ್ಪರಕ್ಕೆ ಹೋಗಲ್ಲ. ನಾನು ಬಂದು ಒಳಗಡೆ ಕೂತ್ಕೊಬಿಟ್ರೆ ನನ್ನ ಜಾತ್ರೆ ಮುಗಿಗಂಟ ಅಷ್ಟೇ, ಈಚೆಗೆ ಎಲ್ಲೂ ಹೋಗಲ್ಲ ನಾನು. ಆಮೇಲೆ ಏನಾಯ್ತು, ಈಚೆಗೆ ಹೋದ್ರೆ ಅಲ್ಲಿ ಏನೋ ಹೋಗಿ ನಾ ಮಾತಾಡಿದ್ರೆ ಅದಕ್ಕೆ ಇನ್ನೊಂದು ಹೇಳ್ತಾರೆ. ನಾನು ಅದಕ್ಕೆ ಏನ್ ಮಾಡ್ತೀನಿ, ಆ ಸವಾಸನೆ ಬೇಡ. ನನ್ ಮುಡ್ತರ ಜಾತ್ರೆ ಮಾಡಿದ್ರು ಅಷ್ಟೇನೆ, ನಾನು ಯಾರ ಹತ್ರಕ್ಕೂ ಹೋಗಲ್ಲ. ನನ್ನ ಚಪ್ರ, ನನ್ನ ದನಗಳು ನಮ್ಮ ಜೊತೆ ಬಂದಿರ್ತಾರಲ್ಲ ನಮ್ಮ ಸ್ನೇಹಿತರು, ಅವ್ರು ನೋಡ್ಕೊಂಡು ನೀಟಾಗಿ ಕಾಪಾಡ್ಕೊ ಹೋಗೋದು. ಬಂದೇನಕ್ಕೆ ಒಂದು 4 ಜನಕ್ಕೆ ನಮ್ಮ ಮನೇಲಿ ಏನೈತೆ ಒಂದಷ್ಟು ಅನ್ನನೋ ಏನೋ ನಮ್ಮ ಕೈಯಲ್ಲಿ ಆದದ್ದು ಮಾಡಿ ಅವ್ರನ್ನ ಕಳಿಸ್ಬೇಕು. ನಮ್ದು ಅದೊಂದು ಸ್ವಭಾವ ಅವಾಗಿಂದ ಬಂದಿರೋದು ಹಂಗೇನೆ. ಹಿಂದೆಲ್ಲ ಬಿಡಿ ಜೋರಾಗಿ ಮಾಡ್ತಿದ್ದೋ, ಅದ್ರ ಕತೆಗಳೆಲ್ಲ. ನಿಮ್ ಕಾಲ ಆದ್ಮೇಲೆ ನಿಮ್ಮ ಮಕ್ಕಳಿಗೂ ತುಂಬಾ ಇಂಟ್ರೆಸ್ಟ್ ಬಂದಿದೆ, ಬೇಡ ಅಂತ? ಮಕ್ಕಳಿಗೆಲ್ಲ ಬೇಡ, ನಮ್ಮ ಮಕ್ಕಳಿಗೆಲ್ಲ ಬೇಡ. ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಇರ್ಲಿ ಇದ್ರು ಬೇಡ. ಬೇಡ. ನಮ್ಗೆ ಬುಗುರಿ ತಿರುಗಿಸ್ತಾರೆ ಸರ್, ನಮ್ಮ ಮಕ್ಕಳಿಗೆ ಏನ್ ಮಾಡ್ತಾರೆ ಸರ್? ಬೇಡ. ಆದ್ರೂ ನಮ್ಮ ತಳಿಗಳು ಉಳಿಸೋದು ಒಳ್ಳೇದಲ್ವಾ? ಬೇಕಂದ್ರೆ ಅವನಂತ ಕಾಲಕ್ಕೆ ಅವನು ಓದಿ ಒಂದ್ ಒಳ್ಳೆ ಸ್ಥಾನಕ್ಕೆ ಹೋದ್ಮೇಲೆ ಬೇಕಂತಂದ್ರೆ ಅವನು ಖುಷಿ ಇದ್ರೆ ಅವ್ನು ಮಾಡ್ಬೋದು. ನಾವ್ ಬೇಡ ಅನ್ನೇ ಕಾಯ್ಕಿಲ್ಲ. ಭಗವಂತ ನಮ್ಗೆ ಅಲ್ಲಿ ಗಂಟ ಆಯ್ಸ್ ಕೊಡ್ಬೇಕಲ್ಲ, ಅವ್ನ್ ಮಾಡೋ ಗಂಟ ನಮ್ಗೆ ಆಯ್ಸ್ ಕೊಡ್ಬೇಕಲ್ಲ. ಸರ್, ನಿಮ್ ಭಾಗದಲ್ಲಿ ಇವಾಗ ಹಳ್ಳಿ ಕಾರ್ ಬಿಟ್ಟು ಬೇರೆ ಜಾತಿ ದನಗಳು ಕಟ್ತಾ ಇದ್ರ? ಅಮೃತ್ ಮಹಲ್, ಬೇರೆ ಕಿಲಾರಿ ಆತರ ಯಾವ್ದು ಸಾಕ್ತಾ ಇಲ್ಲ? ಹಳ್ಳಿ ಕಾರ್ ಮೂಲ ಇಲ್ಲಿ ಮೈಸೂರಲ್ಲಿ ಹಳ್ಳಿ ಕಾರ್. ಹಳ್ಳಿ ಕಾರ್ ಅನ್ನೋದು ಗೊತ್ತಾಯ್ತು, ಮುಂಚೆ ನಾಟಿ ದನ ಅನ್ಕೊಳ್ಳೆ ಗೊತ್ತಾಗ್ತಿತ್ತು. ನಾಟಿ ದನ ಅಂತ ಇವಾಗ ಇತ್ತೀಚೆಗೆ ಹಳ್ಳಿ ಕಾರ್ ಅಂತ ಬಂದದ್ದು. ಫಸ್ಟ್ ಆಗಲ್ಲ ನಾಟಿ ದನ. ಯಾರು ಹಳ್ಳಿ ಕಾರ್ ಅಂತನವರು? ಸರ್, ನಿಮ್ ಕಾಲದಲ್ಲ ವ್ಯಾಪಾರ ಮಾಡ್ಬೇಕಾದ್ರೆ ಹೇಗೆ ಸರ್? ಏನ್ ಸುಳಿಗಳು ನೋಡ್ತಾ ಇದ್ರಿ, ಆಮೇಲೆ ಬೇರೆ ಏನ್ ನೋಡ್ತಾ ಇದ್ರಿ? ನೋಡೋರು ಸರ್, ಸುಳಿ ಪ್ರತಿಯೊಂದು ಎಲ್ಲ. ನಾವು ಏನಪ್ಪಾ ಅಂದ್ರೆ ನಾವು ಕಲ್ತ್ ಬಿಟ್ಟಿದೀವಿ ಬಸವಣ್ಣ ದೇವರಲ್ಲಿ. ನಾನು ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ, ನನಗೆ ಇನ್ನು ಅಂತ ಬರೆಯಕ್ ಗೊತ್ತಿಲ್ಲ ಸರ್. ಅರ್ಥ ಆಯ್ತೈತೆ ನಾನು ಹೇಳ್ತಾರ ಮಾತು ನಿಮ್ಗೆ? ಬಸವಣ್ಣ ದೇವರಲ್ಲಿ ಜಡ್ ಗಂಟೆ ಕಲಿಬೇಕು. ನನಗೇನೆ ಇನ್ನು ಅಂತ ಬರೆಯಕ್ಕೆ ಗೊತ್ತಿಲ್ಲ. ಇನ್ನು ಕಲೆ ತುಂಬಾ ಇದೆ ಇದರಲ್ಲಿ, ಬೇಕಾದಷ್ಟೈತೆ ಸರ್. ಬಸವಣ್ಣ ದೇವರು ಕಣ್ ಬಿಟ್ರೆ ಒಂಥರ, ಕಣ್ ಮುಚ್ಚಿದ್ರೆ ಒಂಥರ, ನೆವರ್ ಎಂಡಿಂಗ್. ಆಮೇಲೆ ಏನ್ ಗೊತ್ತಾ ಸರ್, ಬಸವಣ್ಣ ದೇವರು ನಿಮ್ಮನೇಲೆ ಒಂಥರ ಕಾಣಿಸ್ತಾನೆ. ನಮ್ಮನೆ ಬರ್ಬೇಕು ಅಂತಂದ್ರೆ ನಿಮ್ಮನೇಲೆ ಒಂಥರ ಕಾಣಿಸ್ತಾನೆ, ನಮ್ಮನೆ ಬಂದಾಗ್ಲೇ ಒಂಥರ ಆಯ್ತಾನೆ. ಅದು ಜನಕ್ಕೆ ಗೊತ್ತೈತೋ ಗೊತ್ತಿಲ್ಲ. ಇವತ್ತಿಗೆಲ್ಲ ಕೆಲವರೆಲ್ಲ ಏನ್ ಮಾಡಿದ್ರೆ ದುಡ್ಡು ನಂಬೋದಲ್ಲಿ ಆಡ್ತಾರೆ. ದುಡ್ಡು ಬಸವಣ್ಣ ದೇವ್ರ ಹತ್ರ ನಡೆಯಲ್ಲ. ಏನ್ ನಮ್ ದುಡ್ಡು ಐತೆ ಅಂತ ಬಿಡೇ, ಹೋದ್ರೈತ 5 ಲಕ್ಷ ತಂದಿದ್ವಿ, ಹೋದ್ರೈತೆ ಬಿಡ 1 ಲಕ್ಷ ಕೊಟ್ಬಿಡ. ಅದಲ್ಲ ಸರ್, ಅದೆಲ್ಲ ಮಾಡಕ್ ಹೋಗ್ಬಾರ್ದು. ಬಸವಣ್ಣ ದೇವ್ರಿಗೆ ಏನ್ ಬೆಲೆ ಐತೆ ಅದನ್ನ ಕಷ್ಟಪಟ್ಟೆ ಮಾಡ್ಬೇಕು. ಅದ್ ಹೆಂಗ್ ಸಾಕಾಣಿಕೆ ಮಾಡ್ಬೇಕು ಹಂಗೆ ಮಾಡ್ಬೇಕು. ಅದಕ್ಕೇನ್ ನಾವು ಪ್ರೀತಿ ತೋರ್ಸ್ ಮಾಡ್ತೀವಿ ಸರ್. ತಗೊಳ್ವಾಗ್ಲೇ ಎಲ್ಲ ಅನುಭವ ಮಾಡಿ ತಗೊಬಿಟ್ರೆ ನಮ್ಗೆ ಏನು ಆಗಲ್ಲ. ತಗೊಳ್ವಾಗ ಹೆಂಗೋ ತಗೊಬಿಡೋದು. ಆಮೇಲೆ ನಾ ಬಸವಣ್ಣ ಎತ್ತೆ ನಂಗೆ ಲಾಸ್ ಆಯ್ತು ಅಂದ್ರೆ ಬಸವಣ್ಣ ದೇವ್ರು ಲಾಸ್ ಮಾಡಕ್ ಗೊತ್ತಿಲ್ಲ. ಕೆಲವು ರೈತರುಗಳು ಸಹ ಸುಳಿ ಇದ್ರು ಕೆಲವರು ತಗೊಂತಾರೆ ಕಡಿಮೆ ಬೆಲೆ ಅಂದ್ಬಿಟ್ಟು, ಅದ್ರ ಬಗ್ಗೆ ವ್ಯಾಪಾರಕ್ಕೆ ತಗೊಂಡೋಗ್ಬಿಟ್ಟು ಅವ್ರು ಒಂದೊಂದು ಸೀಮೆಲ್ ತಗೋತಾರೆ. ಅಲ್ಲ, ಕೆಲ್ಸಕ್ಕೂ ಮಾಡ್ತಾರೆ ಕೆಲವು ಭಾಗದಲ್ಲಿ, ತುಮಕೂರು, ಪಾವಗಡ ಆ ಕಡೆ ಎಲ್ಲ. ಅದನ್ನ ಹೇಳ್ತಿಲ್ಲ ಸರ್, ಅವ್ರು ದುಡ್ಡು ಕಮ್ಮಿ ಆಗ್ಬೇಕು, ಅವ್ರು ಸುಳಿ ನೋಡಲ್ಲ, ಆಮೇಲೆ ಕಾಲ್ ಅಂಕದ್ ನೋಡಲ್ಲ. ಹಿಂದೆ 1 ವರ್ಷ ನಾನು ಒಂದ್ 20 ವರ್ಷದಲ್ಲಿ ನಮ್ಗೆ ಒಂದ್ ಜೊತೆ ದೊಡ್ಡ ತಗೊಬಿಟ್ಟಿದ್ದೆ. ಮಾಗಡಿ ಬೇಕಾಗಿಲ್ಲ, ಯಾರೋ ಏನ್ ಮಾಡ್ರು, ಅಣ್ಣ ನಾನು ಕರ್ಗೋಳ್ ಹಿಡ್ಕೋಣ, ನೀನು ನಾನು ದೊಡ್ಡ ಹಿಡ್ಕೋಣ, ನೀನು ಕರ್ಗೋಳ್ ಕೊಟ್ಬಿಡ. ನಾನು ಕೊಟ್ಬಿಟ್ಟೆ, ನನ್ಗೆ ಯಾಕೆ ಎತ್ತು ಸಮಾಧಾನ ಆಗಿಲ್ಲ. ಮಾಗಡಿಗೆ ಹೋಗಿ ಮಾರಕ್ಕೆ ಅಂತ ಹೋದೆ. ಅನಂತಪುರದವ್ರು ಬಂದು ಕೇಳಿದ್ರು,
ಎಷ್ಟು ಹೇಳ್ತಾ ಇದೀವಿ ಇವತ್ತು 5 ಲಕ್ಷನ 6 ಲಕ್ಷಕ್ಕೂ ಕೊಡಲ್ಲ ಇಷ್ಟೇ ಅತ್ತ ಅಂತ 50,000 ವ್ಯಾಪಾರ ಹೇಳ್ತಾ ಇದೀನಿ. ಯಾಕೆ ಹಂಗೆ ಹೇಳೋಣ ಮಟ್ಟಕ್ಕೆ ಅಂತಂದ್ರು. 20 ವರ್ಷದಿಂದ ಹೇಳ್ತಾರೆ ಮಾಗಡಿಲಿ. ಅವಾಗ ಅಲ್ಲಿ ಪಕ್ಕದಲ್ಲಿ ಗದಗ್ನವ್ರು ಏನ್ ಮಾಡಿದ್ರು, ಒಂದ್ ಎತ್ತು ತುಟಿ ಬಿಡ್ತೈತೆ, ಚೆನ್ನಾಗಿ ತುಟಿ ಬಿಡ್ತೈತೆ, ತುಟಿ ಬಿಡ ಎತ್ತ ತಗೊಂಡ್ರು. ನಾವು ನೆಗಿತಾ ಇದೀವಿ ಕೂತ್ಕೊಂಡು, ಏನ್ ತುಟಿ ಬಿಡ್ತೈತೆ ಎತ್ ತಗತಾರಲ್ಲ ಅವ್ರ ಕಡೆ ಏನಂತಾರಂತೆ, ನೆಗಿತೈತೆ ಅಂತ ಹೇಳ್ತಾರಂತೆ. ಈಗ ನೆಗಿಯಕ್ಕಿಲ್ಲ ಸರ್ ನಾವು ನಗಿಯೋದು ನಗೋದು ನೆಗಿತೈತೆ ಅಂತಂತಾರಂತೆ. ಆತರ ನಮ್ಮೆಲ್ಲೇ ಒಂಥರ ಅವರಲ್ಲೇ ಒಂಥರ. ಕೆಲವ್ರು ಸುಳಿರೇ ತಗತಾರೆ, ಕೆಲವ್ರು ಸುಳಿ ಇಲ್ದಿರೋ ತಗತಾರೆ. ಎಲ್ಲ ಕ್ಲೀನ್ ಆಗಿರ್ಬೇಕಪ್ಪ ಅಂತಂತಾರೆ. ಅವ್ರ ಮೂಲ ಉದ್ದೇಶ ವ್ಯವಸಾಯ ಮಾಡ್ಬೇಕು, ಚೆನ್ನಾಗಿ ಕೆಲಸ ಮಾಡ್ಬೇಕು ಅಷ್ಟೇ. ಅವ್ರ ಶೋಕಿಗೆ ಆಡಂಬರ ಎಲ್ಲ ಬೇಕಾಗಿಲ್ಲ. ಆಮೇಲೆ ಅಲ್ಲೆಲ್ಲ ಹೊಂಟೋಗ್ಬಿಟ್ರೆ ಹೆಂಗಂದ್ರೆ ಸರ್, ಈಗ ಒಂದ್ ಜೊತೆ ಎತ್ ತಗೊಂಡ್ ಹೊಂಟೋಗ್ಬಿಟ್ರೆ ಅವ್ರ ಮನೆಗೆ ಅಡ್ಜಸ್ಟ್ ಆಗ್ಬಿಟ್ರೆ 5 ವರ್ಷ ಕೊಡಲ್ಲ. 5 ವರ್ಷ ಆತರ ನೀವು ಎಷ್ಟು ತಗೊಂಡೋಗಿರ್ತೀರಿ ಡಬ್ಬಲ್ ಎಲ್ಲ ತ್ರಿಬ್ಬಲ್ ದುಡ್ಡು ಕೊಟ್ಟರು ಕೊಡಲ್ಲ. ಅವ್ರಿಗೆ ಯಾವಾಗ ಬೇಡ ಅಂತಂತಾರೆ ಅವಾಗ ಏನ್ ಮಾಡ್ತಾರೆ, ಅವ್ರ ಮಾಮೂಲಿ ತಂದು ಕೊಡ್ತಾರ ದನಗಳು, ಅವ್ರಿಗೆ ಹೇಳ್ಬಿಡ್ತಾರೆ. ಅವ್ರು ಇಲ್ಲಿಂದ ತಗೊಂಡು ಒಂದ್ ಜೊತೆ ಕೊಟ್ಬಿಟ್ಟು ವ್ಯಾಪಾರದವ್ರು ಕೊಟ್ಬಿಡ್ತಾರೆ. ನೀವು ಕೊಟ್ಟಿದ್ದೀರಾ ಸರ್ ಬೇರೆ ಆ ಭಾಗಕ್ಕೆ? ಉತ್ತರ ಕರ್ನಾಟಕಕ್ಕೆ ಕೊಟ್ಟಿದ್ದೀವಿ, ತುಂಬಾ ಕೊಟ್ಟಿದ್ದೀರಾ? ಹಾವೇರಿ ಕೊಟ್ಟಿದ್ದೀವಿ, ತಮಿಳುನಾಡು, ಆಂಧ್ರ ಅಲ್ಲ ಆ ಕಡೆ ಹಾವೇರಿ ಕೊಟ್ಟಿದ್ದೀವಿ. ಸರ್ ನೀವು ಯಾವ ತರ ಸೆಲೆಕ್ಟ್ ಮಾಡ್ತೀರಾ ಒಂದು ಹೇಳ್ಬೋದಾ? ಅಂದ್ರೆ ನಾವು ದನ ನೋಡ್ತೀವಿ, ನಾವೆಲ್ಲಾ ಕಡೆ ನೋಡಿರ್ತೀವಲ್ವಾ, ಅವಕ್ಕೆಲ್ಲ ಒಳ್ಳೆ ತಗೋಬೇಕಪ್ಪ. ಆಮೇಲೆ ಒಳ್ಳೆಕ್ಕಿಂತ ಹೆಚ್ಚಾಗಿ ನಾನೇನ್ ಚಾಯ್ಸ್ ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ನಂಗೆ ದುಡ್ಡು ಕಮ್ಮಿ ಆಗ್ಬೋದು. ಯಾಕಂದ್ರೆ ನಾನು ಪ್ರತಿಯೊಂದು ಕೊಂಡಾಕ್ಬೇಕಲ್ಲ, ನಿಜ, ನೀರು, ಆಮೇಲೆ ಹುಲ್ಲು, ಆಳು ಕೂಲಿ ಎಲ್ಲ ಮೇಂಟೈನ್ ಮಾಡ್ಬೇಕಲ್ಲ ಸರ್. ನಿರ್ವಹಣೆ ತುಂಬಾ ಕಷ್ಟ ಇದೆ. ಹೌದು. ಅದ್ರಲ್ಲಿ 40 ವರ್ಷ ನಿಭಾಯಿಸ್ಕೊ ಬಂದಿದ್ದೀನಿ ಅಂತಂದ್ರೆ 80ರಲ್ಲಿ ನಮ್ ಜಮೀನು ಹೋಯ್ತು. 40 ವರ್ಷ ನಿಭಾಯಿಸ್ಕೊ ಬಂದಿದ್ದೀನಿ ಅಂದ್ರೆ ಸಾಕಲ್ವಾ? ಬಟ್ ಆದ್ರಷ್ಟು ಇದ್ರಲ್ಲಿ ಏನು ಲಾಭ ಇಲ್ಲ, ಆದ್ರೂ ನೀವು ಸಾಕ್ತಾ ಇದೀರಲ್ಲ. ಏನೋ ಭಗವಂತ ನನಗೆ ಲಾಸ್ಟ್ ಮಾಡಿಲ್ಲ, ಯಾರಿಗೇನ್ ಮಾಡೋ ಗೊತ್ತಿಲ್ಲ, ನನಗೆ ಲಾಸ್ಟ್ ಮಾಡಿಲ್ಲ. ಒಂದ್ 3 ವರ್ಷ ಬಹಳ ಕಷ್ಟಪಟ್ಟೆ. ದನ ಇದ್ದು ಕೂಟಕ್ಕೆ ಹಾಕಕ್ಕಾಗ್ಲಿಲ್ಲ, ಏನೇನೋ ಬೇರೆ ಬೇರೆ ಸಮಸ್ಯೆಗಳಾಯ್ತು, ಜಾತ್ರೆ ಮಾಡಕ್ಕಾಗ್ಲಿಲ್ಲ. ಅದೇ ಒಂದು ದೊಡ್ಡ ಸೃಷ್ಟಿ ಮಾಡ್ಬಿಟ್ರು. ಪ್ರಕಾಶಣ ಜಾತ್ರೆ ಮಾಡ್ತಾ ಇಲ್ಲ ಬಿಡ್ಬಿಟ್ಟ. ಅವ್ರ ಅರ್ಥ ಏನು, ಪ್ರಕಾಶಣ ಖಾಲಿ ಆಗ್ಬಿಟ್ಟ ಅಂತ, ಈ ಫೀಲ್ಡ್ ಬಿಟ್ಟು ಹೋಗ್ಬಿಟ್ರು ಅಂತ. ನಮ್ಮ ಮನೇಲಿ ಅಲ್ಲಿ ದನ ಇದ್ದು ಜನಕ್ಕೆಲ್ಲ ಗೊತ್ತಿತ್ತು. ಬಟ್ ನಾನ್ ಜಾತ್ರೆಗೆ ಹೋಗ್ಲಿಲ್ಲ. ನಾನ್ ಮಾಡಿದ್ರೆ ಸರ್ ಜಾತ್ರೆ ಚೆನ್ನಾಗೇ ಮಾಡ್ಬೇಕು. ಇಲ್ಲೇ ಹೋದ್ರೆ ಸುಮ್ನೆ ಕಾಟಿ ಪೋಟಿಗಳ ತರ ಕಟ್ಕೊಂಡ್ಬಂದ್ ಜಾತ್ರೆ ಪತ್ರ ಮಾಡೋದು ನನಗಿಷ್ಟ ಇಲ್ಲ ಸರ್. ಬೇರೆ ಜಿಲ್ಲೆಗಳಲ್ಲಿ ನಿಮ್ಗಿಂತ ಹಿರಿಯರು ನೀವ್ ಯಾರು ನೆನ್ಸ್ಕೊಬೇಕು ಅಂತ ಯಾರು ನೆನ್ಸ್ಕೊಂತೀರಾ ಸರ್ ಎತ್ತುಗಳಲ್ಲಿ? ನನಗೆ ದೊಡ್ಡೆತ್ತು ಅಂತ ಕೊಟ್ಟು ದನ ಅಂತ ಕಟ್ಸು ಸರ್ ದೇವನಹಳ್ಳಿ ಪೈಲ್ವಾನ್ರು ವೆಂಕಟರಾಮಪ್ಪ ಅಂತ. ವೆಂಕಟರಮಣಪ್ಪ ಫಸ್ಟ್ ಕಟ್ಟದ್ದು ದನ ಕೊಟ್ಟದ್ದೇ ದೊಡ್ಡೆತ್ತು ಅವರೇನೆ. ಅವ್ರಾದ್ಮೇಲೆ ಸರ್ ಬೇರೆ ಅವ್ರು ಒಂದೇ ಮಾತು ಹೇಳಿದ್ರು ನನಗೆ. ಹೋಗಿ ಎತ್ತು ಕೇಳಿದೆ, ಎಲ್ಲ ರೌಂಡ್ ಹಾಕ್ಸಿದ್ರು, ಎಲ್ಲ ಆ ಕಡೆ ಸುತ್ತಲೆಲ್ಲ ರೌಂಡ್ ಹಾಕ್ಸ್ಬಿಟ್ಟು ಬಂದ್ಬಿಟ್ಟೆ, ಪೈಲ್ವಾನ್ರೆ ಎತ್ಕೊಳ್ ಕೊಡಿ ಅಂತಂತಂದೆ. ಬೇಕೇನಪ್ಪ ಎತ್ಕೊ, ಎಷ್ಟು ಪೈಲ್ವಾನ್ರೆ? ನನ್ಗೇನು ಬೇಡ, 5,000 ಬಾಡಿಗೆ ಕೊಟ್ಟಿದ್ದೀನಿ, ಹಾವೇರಿ ಇಂತರಕ್ಕೆ 5,000 ಬಾಡಿಗೆ ಕೊಟ್ಟಿದ್ದೀನಿ, ನನ್ನ ಬಾಡಿಗೆ ಕೊಡು ಸಾಕು. ಎತ್ತಿಗಿಷ್ಟು ದುಡ್ಡು 67,000 ರೂಪಾಯಿ, 68,000 ರೂಪಾಯಿ ಎತ್ತಿಗೆ 5,000 ಬಾಡಿಗೆ ಕೊಡು, ನನಗೇನು ಬೇಡ, ಇಟ್ಕೊಂಡು ಹೋಗೋಣ. ಅದು ಯಾವಾಗ ಕುಮಾರಸ್ವಾಮಿ CM ಆಗಿದ್ದಾಗಲೇ, ಫಸ್ಟ್ CM ಆಗಿದ್ದಾಗಲೇ. ಆಲ್ಮೋಸ್ಟ್ 20 ವರ್ಷದಿಂದ ಹಂಗ್ ಮಾಡ್ಕೊಂಡ್ ಬಂದ ಸರ್. ಆಮೇಲೆ ಸುಮಾರು ಜನ ಸ್ನೇಹಿತರವ್ರೆ, ನಮ್ ಜುಟ್ನಳ್ಳಿ ಜಯರಾಮಣ್ಣ ಅವರೇ, ಸುಧಾಕರಣ ಅವರೇ, ಆಮೇಲಿಂದ ಬೆಂಗಳೂರಿನ ನಾರಾಯಣ ಸ್ವಾಮಣ್ಣ ಅವರೇ, ಬಸನ್ ಸೀನಪ್ಪ ಅವರೇ, ಆಮೇಲೆ ಅಲ್ಲಿ ಎಲ್ಲದಕ್ಕಿಂತ ಇನ್ನೊಬ್ರವ್ರೆ ಯಾರು ಜನ್ನೂರ್ ಕೃಷ್ಣಪ್ಪ ಅಂತವ್ರೆ, ಅವರು 100 ಎಕರೆ ಜಮೀನ್ದಾರ ಅವ್ರುವೆ ದೇವನಹಳ್ಳಿ ಪಕ್ಕ. ಆಮೇಲೆ ನಮ್ ಕೊಡಗಳಿ ಪುಟ್ಟಪ್ಪ ಮನೆಯವರು ಅಂತ. ನಾವೇನ್ ಜಾಸ್ತಿ ಆಗಿಲ್ಲ, ಅವ್ರಿಗೆ ನಾನ್ ಗೊತ್ತು, ನನ್ಗೆ ಅವ್ರಿಗೆ ಗೊತ್ತು. ಬಟ್ ನಾವು ಅವರು ಏನು ವ್ಯವಹಾರ ಮಾಡಿಲ್ಲ, ಏನು ವ್ಯವಹಾರ ಮಾಡಿಲ್ಲ. ಆಮೇಲೆ ಚಂದಾಪುರದಲ್ಲಿ ರಾಜಣ್ಣ ಅಂತವ್ರೆ, ಆನೆಕಲ್ ಹತ್ರ ಒಬ್ರು ನಂಜಪ್ಪಣ್ಣ ಅಂತವ್ರೆ, ಯಲ್ಲಾರೆಡ್ಡಿ ಅಂತವ್ರೆ, ಬಹಳ ಸುಮಾರು ಜನ ಸ್ನೇಹಿತರವ್ರೆ ಬಿಡಿ. ನಮ್ ತಿಂಡ್ಲು ಸೀನಪ್ಪ ಅವ್ರ ಒಂದ್ ಜೊತೆ ತಂದಿದೆ 60,000. ಇವತ್ತು 10 ಲಕ್ಷ ಬಿಡಿಯೋದು. ಫೋಟೋದಲ್ಲಿ ತೋರಿಸ್ತೇವೆ ನಿಮ್ಗೆ ಜಾತ್ರೆಯಲ್ಲಿ. ಇವತ್ತು 10 ಲಕ್ಷ ಬಿಡಿ. ಇವರೆಲ್ಲ ಚಿಕ್ಕ ಹುಡುಗ, ಏನು ನಂದೀಪಲ್ಲ ಚಿಕ್ಕ ಹುಡುಗರ ಅವಾಗ. ಆ ಎತ್ತಿರ್ಬೇಕಾದ್ರೆ ಹೇಳಿದ್ನಲ್ಲ, ಸಾಯಂಕಾಲ ಒಂದು 6:30-7 ಗಂಟೆ ಟೆಂಪೋ ತುಂಬಿಟ್ಟು ಟ್ರಾಫಿಕ್ ಶನಿವಾರ ಏನ್ ಎಲ್ಲ ಬರೀ ಎತ್ತೆ ನೋಡ್ರೆ, ಏನ್ ದೊಡ್ಡ ಎತ್ತು, ಆನೆ ನಿಂತಂಗವ ಎತ್ತು. ಈ ಕಡೆ ಕಾಲತ್ತೆ, ಆ ಕಡೆಗೆ ಮಾಡ್ತಾ ಇರಲಿಲ್ಲ. 60,000 ಇವತ್ತು 10 ಲಕ್ಷಕ್ಕೂ ಕೊಡಲ್ಲ ಅಂತ ಎತ್ತು ಕೊಟ್ಟಿದ್ರು. ಒಂದ್ ವಾರ ವ್ಯಾಪಾರ ಸರ್. ಅಂತ ತಳಿಗಳು ಇವಾಗಲೂ ಹುಡ್ತಾ ಇದೆಯಾ? ಇನ್ನೂ ಕಮ್ಮಿ ಸರ್, ಕಮ್ಮಿ ಆಗಿದೆ. ಸೈಜ್ ಎಲ್ಲ ಉಡೋದು ಕಮ್ಮಿ. ಆಮೇಲೆ ಏನ್ ಕಮ್ಮಿ ಏನಾಗಕ್ಕಿಲ್ಲ ಸರ್. ಏನ್ ಮಾಡ್ತಾರೆ ಗೊತ್ತೇ, ದೊಡ್ಡ ಎತ್ತಿಗೆ ಏನಾಗಿತ್ತು ಅಂತಂದ್ರೆ ಮಮತೆ ಕಮ್ಮಿ ಆಗೋಯ್ತು ಜನಕ್ಕೆ. ಇವಾಗೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಟ್ರ್ಯಾಕ್ಟರ್ ಬತ್ತಲ್ವಾ, ಪ್ರೀತಿ ಕಳ್ಕೊಳಕ್ ಏನ್ ಮಾಡ್ತಾರೆ, ಚಿಕ್ಕವು 1 ವರ್ಷ ಕೊಂಡ್ಬಿಟ್ಟಿರ್ತಾವ ನೋಡಿ, ಅವ್ ತಗೊಂಡ್ ಸಾಕೊಳ್ಳೋದು ಪ್ರೀತಿ ಅಷ್ಟೇ ತೀರೋಯ್ತು. ದೊಡ್ಡೆತ್ತು ಏನಪ್ಪಾ ಅಂದ್ರೆ ಯಾರು ದೊಡ್ಡೆತ್ತು ಕಟ್ತಿರ್ತಾರೆ
ಅವರೇ ಕಟ್ಟೋದು ದುಡ್ಡು. ಅದೇ ಕಬ್ಬಿನ ಗಾಡಿ ಕೆಲಸ ಮಾಡೋರು ಕೆಲವರು ಅವರು ಮಂಡ್ಯ ಭಾಗದವರು, ಕೆಲವರು ಶೋಕಿ ಮಾಡೋರು ಕಟ್ತಾರೆ. 1 ವರ್ಷ ಇರ್ಲಿ ಬಿಡು ಅಂತ ಅಂದ್ಬಿಟ್ಟು ಈ ಶೋಕಿ ಮಾಡೋರು ಕಟ್ತಾರೆ. ಬಟ್ ಇನ್ನು ನೋಡ್ತಾ ಇರೋದು ನಾವು ಮಂಡ್ಯ ಭಾಗದಲ್ಲಿ ಜಾಸ್ತಿ. ಹೌದು, ಅವರೇ ಪಾಪ ಪಾಂಡವಪುರ ಕಬ್ಬನ್ ಗಾಡಿ ಹೊಡಿಯಕ್ಕೆ ಒಳ್ಳೊಳ್ಳೆಯವರೆಲ್ಲ ಇದ್ರು ಬಿಡಿ. ಅವ್ರ ಮಾಡಿರೋದ್ ನಾನು ನೋಡಕ್ಕೆ ಆಯ್ಕಿಲ್ಲ ಬಿಡಿ ದನಿನಲ್ಲಿ. ಸುಮ್ನೆ ಇವತ್ತೆಲ್ಲ ನಾನು ಅಂತಂದ್ರೆ ನನಗೆ ಅದ್ ಹೇಳಕ್ ಇಷ್ಟಪಡಕ್ಕಿಲ್ಲ. ಕೆಲವರೆಲ್ಲ ಮಾಡವ್ರೆ ಸರ್ ದನಿನಲ್ಲಿ ಸೋಕಿ. ಮಲ್ಲಿಗೆರೆ ಪಟೇಲ್ರು ಅಂತಂದ್ರೆ ಹೆಸರುವಾಸಿಗೆ ಅವ್ರು ಒಂದೇ ಜೊತೆ ಕಟ್ಕೊಂಡಿದ್ದು, ಅತಿಯಾಗಿ ಕಟ್ಕೊತಿರ ಒಂದೇ ಜೊತೆ. ಇವತ್ತಿನ 1 ವರ್ಷ ಆದ್ರೂ ಅವ್ ಮಾರ್ಬೇಕು ಅಂತ ಏನ್ ತಲೆ ಕೆಡ್ಸ್ಕೊತಾ ಇರಲಿಲ್ಲ ಅವ್ರು, ಒಂದೇ ಜೊತೆ. ಈಗ ನಮ್ಮ ಹಾಸನದಲ್ಲಿ ಚಿಕ್ಕೇಗೌಡ್ರು ಪಾಪ ಅವ್ರು ಕಳ್ದಿರೋ ದುಡ್ಡು ಆ ದುಡ್ಡು ಹಾಕ್ಬಿಟ್ಟಿದ್ರೆ ಎಲ್ಲಾರು ಜಮೀನ್ ಮೇಲೆ ಪ್ರಾಪರ್ಟಿ ಮೇಲೆ ಹಾಕ್ಬಿಟ್ಟಿದ್ರೆ ಇವತ್ತು ಟ್ರಿಪ್ಪಲ್ ಆಗ್ಬಿಡೋದೇನು. ಅದು ಹೇಳ್ಬಾರ್ದು. ನಾನು ಅಡ್ವೈಸ್ ಮಾಡಿದೆ, ನಾವು ಅವ್ರಿಗೇನು ಹೇಳಷ್ಟು ಬುದ್ಧಿವಂತರಲ್ಲ, ಅವರು ಎಜುಕೇಟೆಡು, ತಹಶೀಲ್ದಾರ್ ಆಗಿ ರಿಟೈರ್ಡ್ ಆದ್ರು. ನಾನು ಹೇಳಿದೆ ಸರ್ ಮಾಡಿ ದನಿನಲ್ಲಿ ನಾನು ಅಂತ ಅನ್ನಕ್ಸ್ಕೊಳಕ್ ಆಗಲ್ಲ ಸರ್, ನಿಧಾನಕ್ಕೆ ಹೋಗ್ಬೇಕು. 40 ಜೊತೆ ಕಟ್ಟಿದ್ರು, 40 ಜೊತೆಗೆ ತಿಂಡಿ ಮೇವು ಹೆಂಗ ಹಾಕೋದು, ಆಳೆಲ್ಲಿಂದ ತರೋದು 40 ಜೊತೆಗೆ 80 ಎತ್ತಾಯ್ತು. ಎಲ್ಲ ಏನ್ ತಂದ್ಬಿಟ್ಟು 1 ಎಕರೆ ಜಮೀನೆಲ್ಲ ತಂದು ಕಟ್ಟಾಕ್ಬಿಟ್ರೆ ಚೆನ್ನಾಗಿರೋ ಶೋರೂಮ್ ಪೀಸ್ ಇದ್ದಂಗೆ ಇರ್ತವೆ. ತಗೋಬೇಕಾರೆ ಅವ್ ಮಹಾರಾಷ್ಟ್ರಲ್ಲಿ ಗುಜ್ರಿಗೆ ಹಾಕಕ್ ಕಸ ಆದಂಗ ಆಗೋದು. ಏನ್ ಸರ್ ತಗೋಬೇಕಂತ ಹಾಸನಲ್ಲ ನಾನು ಹೇಳ್ದೆ. ಈಗ ಹೋದ ವರ್ಷ ಆಚೆ ವರ್ಷ ಹೇಳ್ದೆ, ಸರ್ ನಿಮ್ಗೆ ಹೆಸರೈತೆ ಸಾಕು ಮಾಡಿದ್ರಿ ಹೆಸರು ಸರ್, 2 ಜೊತೆ ತಗೊಳ್ಳಿ. ನೀವು ಚುಂಚುನ್ ಕಟ್ಟೆ ಮಾಡೋದು, ಚುಂಚುನ್ ಕಟ್ಟೆ ಮಾಡ್ಬಿಡಿ, 50,000 ಬುಟ್ಟಿ ಕೊಟ್ಬಿಡಿ. ನಿಮ್ ಶೋಕಿ ನೀವೇನ್ ಲಾಭ ಮಾಡೋಲ್ಲ, ಬುಟ್ಟು ಕೊಟ್ಬಿಡಿ. ನಿಮ್ ಸ್ನೇಹಿತರು ಮಾತಾಡ್ಸ್ಬೇಕಲ್ವಾ, ಒಂದು ಕಾರ್ ಕರ್ಕೊಳ್ಳಿ, ಡ್ರೈವರ್ ಕರ್ಕೊಳ್ಳಿ, ಹೋಗಿ ಜಾತ್ರೆಗೆಲ್ಲ ಹೋಗಿ ನಿಮ್ ಸ್ನೇಹಿತರೆಲ್ಲ ಮಾತಾಡ್ಸ್ಕೊಳ್ಳಿ, ಆರಾಮಾಗಿ ಮನೆಗೆ ಹೋಗಿ ಸೇರ್ಕೊಂಬಿಡಿ ಸರ್. ಒಂದು ಪುಣ್ಯಾತ್ಮ ಓದಿದ್ದೀನಿ ತಿರ್ಗ ಬೇಡ ಅಂದ್ಬಿಟ್ಟು ಈ ವರ್ಷ ಹೋಗಿ 7 ಲಕ್ಷ ಚಿಲ್ಲರೆ ಕೊಟ್ಟು ತಗೊಂಡ್ಬಿಡ. ಅಂದ್ರೆ ಹುಚ್ಚು ಬಿಡಕ್ಕಾಗಲ್ಲ, ಆ ಎತ್ತುಗಳು ಸಾಕೋದಾಗ್ಲಿ. ಈಗ ಸರ್ ನಾನು ಅದಕ್ಕೆ ಹೇಳ್ತಿದ್ದಿಲ್ಲ, ದನಿನಲ್ಲಿ ನಾನು ಅಂತನವ್ರು ಯಾರವ್ರೆ ಸರ್ ಹೋಗ್ಲಿ 7 ಲಕ್ಷ ಚಿಲ್ಲರೆ ಕೊಟ್ಟು ತಗಂದ್ರೆ ಓಲಿ ನೀವು ಹಾಕಿರೋ ಬಂಡವಾಳ ಎತ್ತಿದ್ರ ಆಗಿಲ್ಲ. ಏನಕ್ಕೆ ಮಾಡ್ತೀರಿ? ಇನ್ನು ಖುಷಿಗೋಸ್ಕರ, ಖುಷಿಗೆ ಅಂತ ಮನೆ ದುಡ್ಡು ಹಾಳು ಮಾಡ್ಕೊಳಕ್ಕಾಗ್ತದೆ ಸರ್? ನೀವ್ ಹೇಳಿ, ಯಾವಾಗ ಹಾಳು ಮಾಡ್ಕೋಬಹುದು ಅಂತಂದ್ರೆ ಬೇಕಾದ್ರೆ ಒಂದು ಮೆರವಣಿಗೆ ಮಾಡಿಸ್ಬೋದು. ಹೌದು, ಎತ್ತೆಲ್ಲ ತಂದ್ಬಿಟ್ಟು ಮೆರವಣಿಗೆ ಮಾಡಿಸ್ರೆ ಬಿಡ, ನನ್ನ ಖುಷಿಗೆ ನನ್ನ ದನಗಳನ್ನ ನನ್ನ ಎತ್ತ ನಾನು ಮೆರವಣಿಗೆ ಮಾಡಿಸ್ತೇನೆ ಅಂತ ಅನ್ನೋದು ಅಲ್ವಾ? ಅದೊಂಥರ ಖುಷಿ ಅಲ್ವಾ? ನಾವು ಬಂದ್ ಸ್ನೇಹಿತರು ನಾವೊಂದು ಹೂನಾರ ಹಾಕ್ತಿವಿ, ಅವರೊಂದು ಹೂನಾರ ಹಾಕ್ತಾರೆ, ಅದೊಂಥರ ಶೋಕಿ. ಇದು ನೀವು ಬಂಡವಾಳ ಹಾಕ್ಬಿಟ್ಟು ತಗೊಂಡ್ಬಿಟ್ಟು ಕಟ್ಟಾಕ್ಬಿಟ್ಟು 2 ಜಾತ್ರೆ ಮಾಡ್ಬಿಟ್ಟು ತಗೊಂಡೋಗ್ಬಿಟ್ಟು ಗಂಟ್ಬಿಟ್ಟು ಕೊಡಕ್ಕಿಲ್ಲ. ಯಾಕೆ ಮಾಡ್ಬೇಕು ಸರ್ ಆ ಕೆಲಸ? ನಾನು ಹೇಳುದು ಏನಕ್ಕೆ ಮಾಡ್ಬೇಕು ಸರ್? ಕೆಲವು ಟೈಮಲ್ಲಿ ಗೊತ್ತಾಗಲ್ಲ ಮಾತ್ರ. ಆಮೇಲೆ ಆ ಅಪ್ಪಂದು ಹೆಂಗೆ ಅಂತಂದ್ರೆ ಅವ್ರ ಮನ್ಸು ಕಿಡಿದ್ಬಿಟ್ರೆ, ದುಡ್ಡು ಕೊಟ್ಬಿಟ್ಟು ಕುಂತ್ಕೊಬಿಟ್ರೆ, ಅವ್ರು ಕೊಡಕ್ಕಿಲ್ಲ ಅಂತಂದ್ರೆ ಇವ್ರು ಬಿಡಲ್ಲ, ತಗಲೇಬೇಕು. ಆ ಥರ ಆಯಪ್ಪನ ಬುದ್ಧಿ. ಆ ಥರ ಮಾಡಕ್ ಹೋಗ್ಬಿಡ್ದು ಸರ್. ದನಿನಲ್ಲಿ ಬಸವಣ್ಣದವರಲ್ಲಿ ಸರ್ ಯಾರು ನಾನು ಅಂತಂದು ಇವತ್ತು ತನಕ ಯಾರೇ ನಾನು ಹಂಗ್ ಮಾಡ್ಬಿಡ್ ಯಾವನು ಉಳ್ದಿಲ್ಲ, ಕಣ್ಣಂಗೆನೆ ಉಳ್ದಿಲ್ಲ ಸರ್. ಈಗ ನನ್ನ ಕಣ್ಣಂಗೆನೆ 2 ವರ್ಷ 3 ವರ್ಷಕ್ಕೆ ಈ ಫಿಲಂ ಥಿಯೇಟರ್ ಅಲ್ಲಿ ಟಿಕೆಟ್ ಸೋಲ್ಡ್ ಔಟ್ ಆಯ್ತಲ್ಲ, ಹಂಗ್ ಸೋಲ್ಡ್ ಔಟ್ ಆಗ್ಬಿಡೋರೆ ದನ ಕಡ್ದವ್ರು. ನಾವು ಕಂಡಂಗೆ ಒಂದು ಅನುಭವ ಮಾಡಿ ನಿಧಾನಕ್ಕೆ ಹೋದ್ರೆ ಮಾತ್ರ ದನಿನ ಉಳ್ಕೊಳಕ್ಕಾಗ ಸರ್, ಇಲ್ಲವ್ರು ಯಾವ್ದೇ ಕಾರಣಕ್ಕೂ ಆಗಲ್ಲ. ಸರ್ ಮರವೇವ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಸರ್? ಕೆಂಪಣ್ಣವ್ರ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಅವ್ರ ತಂದೆ ನಮಗೆ ಸ್ನೇಹಿತರು. ಯಾರೋ ಈ ಕೆಂಪಣ್ಣವ್ರಲ್ಲ, ಅವ್ರ ತಂದೆ ಸ್ನೇಹಿತರು ನಾರಾಯಣಪ್ಪ ಮನೆಗೆ ಹೋಗ್ಬೇಕಾದ್ರೆ ಯಾರು ನಮ್ಗೆ ಸ್ನೇಹಿತರೆಲ್ಲ ಕರ್ಕೊಂಡು ಹೋಗಕ್ಕೆ, ನಾನು ಹೇಳದ್ನಲ್ಲ ಜನ್ನೂರು ಕೃಷ್ಣಪ್ಪ ಅಂತ, ಅವರು ನಮ್ಮ ಪೈಲ್ವಾನರು, ದೇವನಹಳ್ಳಿ ಪೈಲ್ವಾನರು ಕರ್ಕೊಂಡು ಹೋಗೋರು. ಅವಾಗ್ಲೂ ಅಯ್ಯಪ್ಪ 2 ಜೊತೆ ಇದೇ. ಈ ಕೆಂಪಣ್ಣ ಅವಾಗ ಏನ್ ಮಾಡೋರು ಅಂತಂದ್ರೆ ರಿಯಲ್ ಎಸ್ಟೇಟ್ ಮಾಡ್ತಿದ್ರು. ಯಾರು ಇವಾಗ ಆಲಿ ಕೆಂಪಣ್ಣ ಅವರೆಲ್ಲ ರಿಯಲ್ ಎಸ್ಟೇಟ್ ಮಾಡಿದ್ರು. ಅವ್ರ ದೈನ ಹತ್ರಕ್ಕೆ ಬರ್ತಾ ಇರ್ಲಿಲ್ಲ ಅವರು. ಆ ಅಪ್ಪಂಗೆ ಹೆಂಗೋ ಈ ಹುಚ್ಚಂಡ್ಕತೆ ಯಾರಿಗೆ ಕೆಂಪಣ್ಣವ್ರಿಗೆ. ಈಗ ಮಾಡೋರೇ ಬಿಡಿ, ಅವರು ಮಾಡಿರೋ ಸಾಧನೆನ ಯಾರು ಮಾಡಕ್ ಆಗಲ್ಲ. ಕಷ್ಟನೋ ಸುಖನೋ ಏನೋ ಜನಕ್ಕೆಲ್ಲ ಘಾಟಿ ಜಾತ್ರೆ ಊಟ ಹಾಕ್ಸ್ತೀನಿ ಅಂತಂತಂದ್ರೆ ಒಂದಿನ ಊಟದ ಖರ್ಚು ಅಂದ್ರೆ ಹೊಸಿ ಆಯ್ತದೆ ಸರ್. ಬಂದ್ ಜನಕ್ಕೆ ಏನೋ ಮಾಡ್ಕೊ ಬರ್ತವ್ರೆ. ಭಗವಂತ ಬಸವಣ್ಣದೇವ್ರು ನಂಬೋರೆ, ಅವ್ರ ಕೈ ಬಿಡೋದ್ ಬೇಡ. ದೇವ್ರು ಆಯುಷ ಆರೋಗ್ಯ ಕೊಟ್ಟು ಇನ್ನೂ 4-6 ವರ್ಷ ಅವರು ಅವ್ರ ಮಕ್ಳು ಎಲ್ಲ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಆಮೇಲೆ ಹೇಳಿದ್ರಲ್ಲ ಈಗ ಇವರು, ಆಮೇಲೆ ಬೇಬಿ ಜಾತ್ರೆಗೆ ಆಡ್ ಮಾಡ್ಕೊಳ್ಳಿ ಸರ್. ನಾನು ಹೇಳೋ ಮಾತನ್ನ ಕೆಲವ್ರು ನಮ್ಮ ಸ್ನೇಹಿತರಿಗೆ ಹೇಳಕ್ ಇಷ್ಟಪಡ್ತೀನಿ ಏನಂತಂದ್ರೆ, ಯಾರೇ ಎಷ್ಟೇ ಸ್ನೇಹಿತರಾಗಿರ್ಬೋದು, ದಯವಿಟ್ಟು ಸ್ನೇಹಿತರಾದ್ರೆ ನಾವು ಅವ್ರಿಗೆ ಕರೆದು ಊಟಕ್ಕೆ ಹಾಕದ, ಅವ್ರು ನಮಗ್ ಕರೆದು ಊಟಕ್ಕೆ ಹಾಕದ. ಆಮೇಲೆ ಅವ್ರ ಕಷ್ಟಕ್ಕೆ ದುಡ್ಡಿಲ್ಲ ಅಂದ್ರೆ 1 ಲಕ್ಷ 2 ಲಕ್ಷ ಕೇಳ್ತಾರ, 5 ಲಕ್ಷ ಕೇಳ್ತಾರ, ಅವ್ರವ್ರ ಕೆಪಾಸಿಟಿ ಮೇಲೆ ಕೊಟ್ಕಲಿ. ದಯವಿಟ್ಟು ಯಾರು ದನಗಳನ್ನ
ಇನ್ನೊಬ್ರಿಗೆ ಬಾಡಿಗೆ ಕೊಡ್ಬೇಕು. ಬಾಡಿಗೆ ಅಂತಂದ್ರೆ ಅಟ್ಕೊಂಡೋಗಿ ನೀನ್ ಜಾತ್ರೆ ಮಾಡಿ ಅಂತ ಕೊಡಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಏನ್ ಕಾರಣಕ್ಕೆ ಸರ್? ಪ್ರೈಸ್ ಮಾಡಕ್ಕೆ, ಇನ್ನೇನು ಬೇರೆದಕ್ಕೆ ಎಲ್ಲ ಅವರು ಪ್ರೈಸ್ ಮಾಡ್ಕೊಳಕ್ಕೆ ಮಾಡಿ ಕಷ್ಟಪಡಿ, ನೀವೇ ತಗೊಂಬನ್ನಿ. ಈಗ ವರ್ಷ ಇಡೀ ಒಂದ್ ಜೊತೆ ಸಾಕಿ ಕಷ್ಟಪಡಿ, ಪ್ರೈಸ್ ಕೊಡೋದು ಬಿಡೋದು ಮುಂದೊಂದು ನೀವು ಮಾಡಿ. ಪಾಪ ಯಾರೋ ವರ್ಷದಿಂದ ಕಷ್ಟಪಟ್ಟು ದುಡ್ಡು ಬಡ್ಡಿ ಕೊಟ್ಬಿಟ್ಟು ದುಡ್ಡು ತಗೊಂಬಂದು ಸಾಲ ಮಾಡಿ ದನ ಸಾಕ್ತಾ ಇರ್ತಾನೆ. ಯಾರೋ ಸ್ನೇಹಿತರು ಏನ್ ಮಾಡ್ತಾರ, ಅವ್ರ ಹತ್ರ ಚೆನ್ನಾಗಿರ್ತವೆ, ನಾನು ಯಾರಿಗೊಬ್ರು ಬೇಕಾಗಿರ್ತೀನಿ, ಹಣ ಇವ್ ಕೊಡೋಣ ಅಂತ ಅಂದ್ಬಿಟ್ಟು ಬಂದು ಅಟ್ಕೊಂಡ್ ಜಾತ್ರೆ ಮಾಡ್ಬಿಟ್ಟು ನಾನ್ ಪ್ರೈಸ್ ತಗೊಬಿಟ್ರೆ ಪಾಪ ಒಂದ್ ವರ್ಷದಿಂದ ಸಾಕಿರೋ ಅವ್ನ ಕತೆ ಏನಾಗಬೇಕು ಸರ್? ನಿಜವಾದ ರೈತಂಗೆ ಬೆಲೆ ಸಿಗಲ್ಲ ಸಾಕ್ದವ್ರಿಗೆ. ಆ ತರ ನಡೀತಾ ಐತೆ ಜಾತ್ರೆ. ಇಂಥ ಕಡೆ ತುಂಬಾ ಜಾತ್ರೆ ನಡೀತಾ ಇದೆ. ಇವತ್ತು ಹಾಲಿ ಅಟ್ ಪ್ರೆಸೆಂಟ್ ಇವತ್ತು ತನಕ ನಡೀತಾ ಇದೆ. ಏನ್ ತೊಂದರೆ ಆಗುತ್ತೆ ಸರ್ ಮುಂದಕ್ಕೆ ಈ ತರ ಆದ್ರೆ? ಬೇರೆ ತೊಂದರೆ ಆಗಿದ್ರಲ್ಲಿ ಏನ್ ಕಾನೂನು ಏನು ಮಾಡಕ್ಕಾಗಲ್ಲ. ಅಲ್ಲ ಅಂದ್ರೆ ಪಾಪ ಮುಂದಕ್ಕೆ ಸಾಕೋರು ಈಗ ಮುಂದಕ್ಕೆ ಬರೋದು ಕಷ್ಟ ಆಗತ್ತಲ್ವಾ ಸರ್? ಅದೇನ್ ಮಾಡ್ತಾರೆ, ಈ ಜಾತ್ರೆ ಸೀಸನ್ ಅಲ್ಲಿ ನಂಗೆ ಮಾತಾಡ್ತಾರೆ, ಅದಾದ್ಮೇಲೆ ಏನ್ ಮಾಡ್ತಾರೆ, ಮರ್ತು ಬಿಡ್ತಾರೆ. ಸಿಹಳ್ಳಿ ಏನ್ ಮಾಡೋರು ಅಂದ್ರೆ ಸರ್, ಬಂದಾಗ ಡಾಕ್ಟರ್ ಕೈಯಲ್ಲಿ ಇದ್ ಮಾಡ್ಸೋರು, ಕರ್ಪೂರ ಸುಸ್ಬಿಟ್ಟು ಪ್ರಮಾಣ ಮಾಡಿಸ್ಬಿಟ್ಟು ಸೆಲೆಕ್ಷನ್ ಮಾಡ್ಸಕ್ ಕಳ್ಸೋರು. ಯಾವಾಗ ಮಾಡ್ಲಿ ಅಂತ. ಈಗ ಇಲ್ಲೂ ಮಾಡ್ಬೋದು. ಇದು ಮಾದೇಶ್ವರನ್ ಏನ್ ದರೆಗ್ ದೊಡ್ಡವರು, ಮಾದೇಶ್ವರನ್ ಏನ್ ಕಮ್ಮಿ ದೇವ್ರೇನಲ್ಲ. ಅದು ಬಂದವ್ರಿಗೆ ಹೇಳಿ, ಡಾಕ್ಟರ್ಗೂ ಮಾಡಿಸಿ, ಈ ಕಮಿಟಿಗೆ ಬರ್ತಾರಲ್ಲ ಸರ್, ಹೆಸರು ಬರ್ಸ್ತಾರಲ್ಲ ಸರ್, ಅವ್ರ ಕೈಯಲ್ಲಿ ನಿಲ್ಸ್ಬಿಟ್ಟು ಒಂದು ಕರ್ಪೂರ ಸುಸ್ಬಿಡಿ, ಇವ್ ಕಷ್ಟಪಟ್ಟು ನಾನು ಸಾಕಿ ತಂದಿದ್ದೀನಿ, ವರ್ಷಗಾನಟ್ಲಿಂದ ಸಾಕಂತ ತಗೊಂಡ್ಬಂದಿದ್ದೀನಿ ಅಂದ್ಬಿಟ್ಟು ಇದು ನನ್ನವೇ ಅಂದ್ಬಿಟ್ಟು ಕರ್ಪೂರ ಹಚ್ಬಿಟ್ಟೆ ಹೆಸರು ಬರ್ಸ್ಲಿ ಬಿಡಿ ಸರ್. ಯಾರ್ದೋ ದನ ಸಾಕಿರ್ತಾರೆ ಅಟ್ಕ ಬಂದ್ಬಿಡೋದು, ಪ್ರೈಸ್ ತಗೊಳ್ಳೋದು, ಅದೆಲ್ಲ ಏನ್ ಚಂದ ಸರ್? ಅದು ದನ ಸಾಕ್ತವನ್ಗೆ ಬೆಲೆ ಇಲ್ವಲ್ಲ. ಏನ್ ಬೆಲೆ ಐತೆ ಸರ್ ಹೇಳಿ? ಕಷ್ಟಪಟ್ರೆ ಅದು ಬೆಲೆ ಎಲ್ಲಿ ಸಿಕ್ತಂಗ ಐತಲ್ಗೆ? ಪಾಪ ಕಷ್ಟಪಟ್ಟು ಅವರು ಲೆಕ್ಕಾಚಾರ ಹಾಕ್ತಾರೆ, ಏನಕ್ಕೆ ಸಾಕ್ಬೇಕು ನಾವು ಇಷ್ಟೆಲ್ಲ ಕಷ್ಟಪಟ್ಟು, ಏನಕ್ಕೆ ಬೇಕು ಅಂತಂತಾರೆ. ಇಷ್ಟೊಂದು ಲಕ್ಷಾಂತರ ರೂಪಾಯಿ ದಂಡ ಮಾಡಿ ನಾವು ಬೆಲೆ ಸಿಕ್ಕಿಲ್ಲ ನಮ್ಗೆ ಅಂತ. ಇವತ್ತು ಹಾಲಿ ಈ ಜಾತ್ರೆಲಿ ಆಗೈತೆ ಸರ್, ಅದು ಈ ಬೇಬಿ ಜಾತ್ರೆಲಿ ಆಗೈತೆ. ಮುಂದಕ್ಕೆ ಈ ತರ ಆಗದಿರಂಗೆ ನೀವು ಸ್ವಲ್ಪ ನಾನು ಹೋಗಲ್ಲ ಸರ್. ಏನಕ್ಕೆ ಹೋಗಲ್ಲ ಅಂತಂದ್ರೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಾನೇನ್ ಹೇಳಿದೆ ಯಾವಾಗ್ಲೇ, ಸ್ನೇಹಿತರಾದ್ರೆ ನಾವು ಊಟಕ್ಕೆ ಕರೀಲಿ, ಅವ್ರು ಊಟಕ್ಕೆ ಕರೀದ ಊಟಕ್ಕೆ ಹಾಕದ. ಒಂದ್ ಕಷ್ಟ ಅಂತ ಬಂತಂದಾಗ ಒಂದ್ ಹೆಲ್ಪ್ ಮಾಡಪ್ಪ, ನಾಳೆ ಹಿಂಗೆ ಇಕ್ಕಟ್ಟು ಸಿಗಾಗ್ಬಿಟ್ಟು 1 ಲಕ್ಷನ 2 ಲಕ್ಷನ ಕೊಟ್ಟು ಸಹಾಯ ಮಾಡದ. ದನ ಅಂತೂ ಕೊಡಕ್ ಹೋಗ್ಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ನಿಮ್ಮನೇಲಿ ಯಾವಾಗಲೂ ದನ ಎಷ್ಟು ಸಾಕಿರ್ತಾರೆ ಸರ್? ಇವಾಗ ಎತ್ತುಗಳಾಗ್ಲಿ ಕರುಗಳು? ಸರ್ ನಾನು ಯಾವಾಗ್ಲೂ ಒಂದ್ 2 ಜೊತೆ ಅಂತೂ ಕಂಪಲ್ಸರಿ ಮಿನಿಮಮ್ ಇರ್ಲಿಲ್ಲ. ಜಾಸ್ತಿ ಇರ್ತದೆ, ಬಟ್ ಇವಾಗ ನನ್ಗೆ ಏಜ್ ಆಯ್ತಾ. ಆಮೇಲೆ ದನಿನ ಬೆಲೆ ಎಲ್ಲ ದುಬಾರಿ ಆಯ್ತಲ್ವಾ, ಬಟ್ ಈಗ ಅದನ್ನೆಲ್ಲ ಮಾಡಕ್ ನಾನು ಕಮ್ಮಿ ಮಾಡಿದೀನಿ. 1-2 ಜೊತೆ ಅಂತೂ ನನಗೆ ಬೇಕೇ ಬೇಕು ಸರ್. ನನಗ್ ದನ ಕೊಟ್ಟಿಗೆಲ್ ಕಮ್ಮಿ ಆದ್ರೆ ನನಗ್ ತಲೆ ಕೆಟ್ಟೋದಂಗ ಆಯ್ತದೆ. ಆ ಪ್ರೀತಿ ಬಿಡಕ್ಕಾಗಲ್ಲ ನೀವು ಎತ್ತುಗಳು ಸಾಕ ಆಗಲ್ಲ. ಆಮೇಲೆ ನಂಗೆ ದೊಡ್ಡವೇ ಇಷ್ಟ, ಬಟ್ ಈಗ ಏನಪ್ಪಾ ಅಂತಂದ್ರೆ ಅದು ನಡೆಯಕ್ಕಿಲ್ಲ ಸರ್. ಆಮೇಲೆ ಬೆಲೆಗಳ ಬಗ್ಗೆ ಸರ್, ಆವಾಗಿನ ಬೆಲೆಗೂ ಇವಾಗಿನ ಬೆಲೆಗೂ ತುಂಬಾ ದುಬಾರಿ ಆಗ್ತದೆ ಸರ್. ಮುಡುಕ್ತರಲ್ಲಿ ನಾನು 4,000 ಕೊಟ್ಟು ಒಂದು ಕರ ತಗೊಂಡೆ. ಎಷ್ಟು ಹೇಳಿ? 4,000. ಒಂದನ್ನ 3,000 ಕೊಟ್ಟೆ. ಇವತ್ತು ಒಂದೇ 10 ಲಕ್ಷ ಸರ್. ಒಂದೇ 10 ಲಕ್ಷ ಒಂದ್ ಜೊತೆಗ ಇವತ್ತಿನ ಬೆಲೆ ಒಂದೇ 10 ಲಕ್ಷ ಅಲ್ಲಾಗಿರ್ಲಿಲ್ಲ. 4,000 ಕೊಟ್ಟು ತಗೊಂಡಿದ್ದೆ ಜೊತೆ. ಗೊತ್ತಿಲ್ಲ ನನಗೆ, ಚಿಕ್ಕವನು ಯಾರ ಕರ್ಕೊಂಡೋದ್ರು, ಇವ್ ತೆಗೆದು ಕೊಟ್ಬಿಟ್ರು, ತಗೊಬಂದೆ. ಸುಮ್ ಗೊತ್ತಿಲ್ದೆ ವ್ಯಾಪಾರ. 4,000 ಕೊಡಿ ಅಂದೆ, ಒಂದಕ್ಕೆ 4,000 ಕೊಡಿ ಅಂತಂದೆ. ಯಾಕಪ್ಪ ಹಂಗೆ ಹೇಳ್ತಿದ್ರು? 2,500 2,500 ಕೇಳಿದ್ರು, 2,500 ಕೇಳಿದ್ರು, 3,000 ಕೊಟ್ಬಿಟ್ಟೆ. ಇನ್ನೊಂದು 900 ರೂಪಾಯಿ ಉಳ್ಕತ್ತು. 900ಕ್ಕೆ 3,000 ಕೊಟ್ಟು ತೆಗೆದಾಗ್ತದೆ ಜೊತೆ. ಅದೇ 3,000 ಅಲ್ಲ, 2,400 ರೂಪಾಯಿ ಕೊಟ್ಟು ಜೊತೆಗೆ ಆಗ್ತದೆ ಅಲ್ವಾ? ಇವತ್ತು ಅದೇ ದನ 10 ಲಕ್ಷ ರೂಪಾಯಿ. 2 ಒಂದಕ್ಕೆ 10 ಲಕ್ಷ ಅಂತ ಎತ್ತು ಇವತ್ತೆಲ್ಲವೇ. ಅದ್ರ ಫೋಟೋ ಎಲ್ಲ ಇದೀನಿ ಮಾತ್ರ ಇಲ್ಲ. ನಾನ್ ಚಿಕ್ಕವನ್ ಸರ್, ಜಾತ್ರೆಯಲ್ಲಿ ಹೇಳ್ತಾ ಇರೋದು. ಮನೆ ಹತ್ರ ಇದ್ದಿದ್ರೆ ಫೋಟೋ ಇರೋದು. ಜಾತ್ರೆ ಯಾವ ಜಾತ್ರೆ ಅದು? ಮುಡುಕ್ತಾರಲ್ಲಿ. ಎಷ್ಟು ಸರ್? 100 ರೂಪಾಯಿ 150 ರೂಪಾಯಿ ಲಾಭ. ಬಹಳ ಗಾತ್ರ ಇತ್ತದು. ಗಾತ್ರ ಏನಿಲ್ಲ ಸರ್, ಒಂದ್ ಲೆವೆಲ್ ಒಟ್ಟು ದೊಡ್ಡದು ಜಾತಿ ಇತ್ತು. ಇವಾಗ ಏನು ಈ ಪ್ಯೂರ್ ಹಳ್ಳಿ ಕಾರ್ ಅಂತಂತವ್ರೆ, ಆ ತರ ಹಳ್ಳಿ ಕಾರ್, ಒರಿಜಿನಲ್ ಹಳ್ಳಿ ಕಾರ್. ಸುಮಾರು 40 ವರ್ಷದಿಂದ 40 35 ವರ್ಷ ಆಗೈತೆ ಸರ್. 4,000 ಅಂದ್ರೆ ಲೆಕ್ಕ ಕಳಿ ನೀವು ದುಡ್ಡು. ಆ ಕಾಲದಲ್ಲಿ 4,000 ಅಂದ್ರೆ ಆಲ್ಮೋಸ್ಟ್ ಒಂದು 10 ಲಕ್ಷ ರೂಪಾಯಿ ತರ, 8-10 ಲಕ್ಷ. ಸರ್ ಇವಾಗ ನಾವು ಮೇನ್ ತಳಿ ಸಂವರ್ಧನೆಗೆ ಏನು ಹೇಳಕ್ ಬಯಸ್ತೀರ ಸರ್ ನೀವು? ಅಂದ್ರೆ ಇವಾಗ ಹಳ್ಳಿಕಾರ ಜಾಸ್ತಿ ಮುಂದಕ್ಕೆ ಉತ್ಪಾದನೆ ಆಗಬೇಕು, ಒಳ್ಳೊಳ್ಳೆ ಎತ್ತುಗಳಾಗ್ಲಿ ಕರುಗಳು ನೆಕ್ಸ್ಟ್ ಉತ್ಪಾದನೆ ಆಗಬೇಕು ಅಂದ್ರೆ ಉತ್ಪಾದನೆ ಏನು ಆಯ್ತಾನೆ ಐತೆ. ಅಲ್ಲಿ ಎಲ್ಲಿ ನಮ್ಗೆ ಪ್ರಾಬ್ಲಮ್ ಆಯ್ತಾ ಇರೋದು ಅಂತಂದ್ರೆ ಸರ್, ಎಲ್ಲ ಮಹಾರಾಷ್ಟ್ರ ಕೊಟ್ಟೈತೆ.
ಎಲ್ಲ ರೇಸ್ ಕೊಟ್ಟೈತೆ ರೇಸ್ಗೆ. ಸೊ ಹಂಗಾಗಿ ಏನಾಯ್ತೈತೆ ಅಂದ್ರೆ ನಮ್ಮಲ್ಲಿ ಕಮ್ಮಿ ಆಯ್ತೈತೆ ದನ. ಆಮೇಲೆ ಅದರಲ್ಲಿ ಅದ್ರಲ್ಲಿ ನಮ್ದು ಏನಾಯ್ತು ಅಂತಂದ್ರೆ ಅದ್ರಲ್ಲಿ ನಮ್ಮವ್ರು ಸಾಕೋರು ಕಮ್ಮಿನ ಆಗ್ಬಿಟ್ರಲ್ಲ. ಅಯ್ಯೋ ಹೋಗ ಇದ್ರಿಂದ ಏನು ಅದೇ ಇಲ್ಲ, ಒಂದೆರಡು ಇಲ್ಲ ದಿವಸ ಕಟ್ಕೊಳ್ಳೋದ, ವಾರಕ್ಕೆ 15 ದುಡ್ಡು ಬರ್ತದೆ, ಈ ತರ ಬಂದ್ಬಿಟ್ಟಾರೆ. ಆಮೇಲೆ ನಾನು ರೇಸ್ ನಡೆಸ್ಬೇಕು ಅಂತ ಮನ್ಸಿತ್ತು. ಬಸವನ ಜಯಂತಿಗೆ ಒಂದು ಬಸವಣ್ಣಂದು ವಿಗ್ರಹ ದೇವಸ್ಥಾನ ಓಪನ್ ಮಾಡಿದೆ. ಬಸವನ ಜಯಂತಿ ದಿವಸನೇ ರೇಸ್ ಮಡಗ್ಬೇಕು ಅಂತ ಅಂದ್ಬಿಟ್ಟು ಮಡಗ್ದೆ, ಮಾಡಿದೆ. ಆಮೇಲೆ ಈ ಮೊನ್ನೆ ಒಂದು ರೇಸ್ಗೆ ಒಂದು 3-4 ಕೊಟ್ಟಿದ್ದೀನಿ ಬಿಡಿ ರೇಸ್ಗೆ. ಮೈಸೂರು ಭಾಗದಲ್ಲೇ ಇಲ್ಲ, ಚಿಕ್ಕಮಗಳೂರು. ಇವಾಗ ಒಂದು 3-4 ತಿಂಗಳಲ್ಲಿ ಇಲ್ಲೇ ನನ್ನ ಕೊಟ್ಟಿಗೆ ಏರಿಯಾಗೆ ಒಂದು ಕೊಟ್ಟಿದ್ದೀನಿ. ಚಿಕ್ಕ ಕರು ಕೊಟ್ಟಿದ್ದೀನಿ. ಹಂಗೆ ನಂದೇನು ಕೊಟ್ಟಿದೆ, ನಾವ್ ಎಷ್ಟು ಕೊಟ್ಟಿದ್ದೆ ನಮ್ಗೆ ಗೊತ್ತಿಲ್ಲ ಬಿಡಿ. ಕೊಟ್ಟಿರೋದೆಷ್ಟು, ತಂದಿರೋದೆಷ್ಟು, ಮಾರಿರೋದೆಷ್ಟು. ಅಂದ್ರೆ ಸರ್ ರೇಸು ಮಾಡೋದು ಅದು ಒಂಥರ ಒಳ್ಳೇದೇ ನಿಮ್ ಪ್ರಕಾರ? ಅದು ಒಳ್ಳೇದು ಅಂತಂದ್ರೆ ಸರ್ ಇವಾಗೆಲ್ಲ ಗ್ಯಾಂಬ್ಲಿಂಗ್, ಅದ್ರಲ್ಲೂ ಮೋಸ ಆಗಿದೆ. ಗ್ಯಾಂಬ್ಲಿಂಗ್ ಸರ್, ಈಗ ನಾವೆಲ್ಲ ಮೋಸ ಮಾಡೋದು ಈ ಹೊರಗಡೆ ನಿಂತ್ಕೊಂಡು ಬೆಟ್ಟಿಂಗ್ ಆಡ್ತಾರಲ್ಲ, ಬೆಟ್ಟಿಂಗ್ ಇಂದ ಮೋಸ. ಬೆಟ್ಟಿಂಗ್ ಅದೇನಾಯ್ತು ಅಂದ್ರೆ ನಮ್ಮಂತವ್ರು ನಡೆಸಿರ್ತೀವಲ್ಲ ಅವ್ರಿಗೆ ಕೆಟ್ಟ ಹೆಸರು ಬರುತ್ತೆ. ಯಾವ ತರ ಸರ್ ಗ್ಯಾಂಬ್ಲಿಂಗ್ ಅಂದ್ರೆ? ಎಷ್ಟು ಲಕ್ಷಾಂತರ ರೂಪಾಯಿ ಹಾಕ್ತಾರ? ಲಕ್ಷ ಆಡ್ತಾರೆ. ಈಗೇನ್ ಗೊತ್ತಾ ಸರ್, ಈಗ ನೀವು ಅಲ್ಲಿ ರೇಸ್ 2 ಗಾಡಿ ಬಿಡ್ತಾರೆ ಅಂತಾನೆ, ಇಲ್ಲೆಲ್ಲ ಹುಡುಗರು ಇರ್ತಾರಲ್ಲ, ಅವನೇನ್ ಮಾಡ್ತಾನೆ, ಈ ಎತ್ ತೊಡಿಕ್ ತಕೋಣ ಅಂತಾನೆ ಒಬ್ಬ 10,000 ಅಂತಾನೆ, ಇನ್ನೊಬ್ಬ ಏನಂತಾನೆ 20,000 ಕಣ ಈ ಎತ್ ತೊಡಿತ್ ಅಂತಾನೆ. ಇಲ್ಲಿ ನಮ್ಗೆ ಅಲ್ಲಿ ನಡೆಸೋರು ನಮ್ಗೇನ್ ಗೊತ್ತಿತ್ತು ಬೆಟ್ಟಿಂಗ್ ನಡೀತೈತೆ ಅಂತ. ನಾನೇ ನಡೆಸ್ದಾಗ ಬೆಟ್ಟಿಂಗ್ ನಡೀತೀವಿ ಸರ್. ನನ್ ನೋಡೋದು ಓಡ್ಬಿಡೋದು, ನಾನು ಆ ಕಡೆ ಈ ಕಡೆ ಎಂಟಕ್ಕೆ ಬಂದ್ರೆ ನನ್ ನೋಡೋದು ಓಡ್ಬಿಡೋದು. 2 ದಿವಸನೇ ಆಯ್ತು ಬಿಡಿ. ಇವತ್ತೊಂದು ದಿವಸ ಶುರು ಮಾಡಿ ನಾಳೆ ಬೆಳಗ್ಗೆಗೆಲ್ಲ ಎಂಡ್ ಮಾಡೋದು. ಚೆನ್ನಾಗಿತ್ತು ಬಿಡಿ, ರೇಸ್ ಎಲ್ಲ ಚೆನ್ನಾಗಿತ್ತು. ಬುಲೆಟ್, ಆಮೇಲೆ ಪಲ್ಸರ್, ಆಮೇಲೆ ಸ್ಪ್ಲೆಂಡರ್, ಟಿವಿಎಸ್. ಮೈಸೂರು ಸಿಟಿ ನಡೀತಾ? ಸಿಟಿ ಇಲ್ಲ ಸರ್, ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲೇ ನಡೆಸಿದೆ. ಫಸ್ಟ್ ಥ್ರೂಔಟ್ ಕರ್ನಾಟಕಕ್ಕೆ ನಾನೇ ಮಡಗದ್ದು ಬುಲೆಟ್. ನಮ್ಮ ಸ್ನೇಹಿತರು ಮಡಗಿದ್ರು ಬಿಡಪ್ಪ, ಬುಲೆಟ್ ಮಡಗಿದ್ರು. ನಮ್ಮ ಸ್ನೇಹಿತರು ನನಗೆಲ್ಲ ಬಹಳ ಸಪೋರ್ಟ್ ಮಾಡೋದು, ಹಗಲು ರಾತ್ರಿ ಓಡಾಡ್ಕೊಂಡು ಮಾಡೋದು. ನಮ್ಗೆ ಏನಂತಂದ್ರೆ ಸರ್ ಒಂದು ಖುಷಿ, ನಾವು ದುಡ್ಡಂತೂ ಮಾಡಲಿಲ್ಲ. ಜನ ಎಲ್ಲೇ ಹೋದ್ರು ಇವರು ಮೈಸೂರು ಒಂಟಿಕಬ್ಬ ಪ್ರಕಾಶನ ಓರಿ ಕಟ್ತಾರೆ ಅಂತಂತಾರೆ, ಅದೊಂದು ಮೇಂಟೈನ್ ಮಾಡ್ಕೊ ಬಂದಿದೀವಿ ಅಷ್ಟೇ. ಸರ್ ಬಟ್ ನಮ್ಮ ಹಳ್ಳಿಕಾರು ವಿದೇಶಗಳಲ್ಲಿ ತುಂಬಾ ಬೇಡಿಕೆ ಕೇಳ್ತಾರೆ. ನಮ್ಮ ಹಳ್ಳಿಕಾರ್ ಬೇಕು, ನಮಗೆ ತಳಿ ಸಂವರ್ಧನೆ ಮಾಡಬೇಕು. ಕೆಲವು ರೇಸ್ಗೂ ಸ್ವಲ್ಪ ಎಲ್ಲ ಇಂಪ್ರೂವ್ ಮಾಡಕ್ಕೆ ನಮ್ಮ ಹಳ್ಳಿಕಾರ್ ಸಮಯನ ಕೇಳ್ತಾ ಇದ್ದಾರೆ. ಪಾಕಿಸ್ತಾನ ಆಗಲಿ, ಬಾಂಗ್ಲಾದೇಶ್, ಬ್ರೆಜಿಲ್, ಅಮೆರಿಕ ಅವರೆಲ್ಲ. ಏನನ್ಸುತ್ತೆ ಸರ್ ನಿಮಗೆ? ಅವಾಗ ನಮ್ಮ ಹಳ್ಳಿಕಾರ್ ಇಷ್ಟೊಂದು ಬೇಡಿಕೆ ಇದೆಯಲ್ಲ ಸರ್? ಬೇಡಿಕೆ ಐತೆ, ನಾವು ಅಲ್ಲಿ ಕೊಟ್ರೆ ನಮ್ಗೆ ಇರಕ್ಕಿಲ್ಲ ಸರ್ ಇಲ್ಲಿ. ಕೆಲವರು ಹೇಳ್ತಾರೆ ರೈತರುಗಳು ಇಲ್ಲ ಅಲ್ಲೂ ಉತ್ಪಾದನೆ ಆಗಲಿ, ನಮಗೂ ಒಂದು ಹೆಸರು ಬರುತ್ತೆ ನಮ್ಮ ರಾಜ್ಯಕ್ಕೆ. ಹೆಸರು ಬರ್ತದೆ ಸರ್, ಇಲ್ಲಿ ನಮ್ಗೆ ಇಲ್ದಿದ್ಮೇಲೆ ಹೆಸರು ಕಟ್ಕೊಂಡು ಏನ್ ಮಾಡ್ತೀರಿ ಅಲ್ವಾ ಸರ್? ಹೌದಾ? ಈಗ ನಾವೊಂದು ಓರಿ ಬೆಳೆಸಿರ್ತೀನಿ ಸರ್, ನನಗೆಲ್ಲ ಒಂದು 500 ರೂಪಾಯಿ ಕೊಟ್ಟು ಓರಿ ಕೊಡ್ಸಿ ಒಂದು ಕರ ಹಾಕ್ಸಿರ್ತೀನಿ. ಓರಿ ಯಾವ್ದೋ ಒಂದು 5 ಲಕ್ಷ ದುಡ್ಡು ಬಂದು ಯಾವನ ಕೇಳ್ದ, ಚೆನ್ನಾಗಿ ಒಳ್ಳೇದು ಹುಟ್ಟಿರ್ತದೆ, ಚೆನ್ನಾಗಿ ಕೊಟ್ಬಿಡ್ತೀನಿ. ನನ್ನ ದುಡ್ಡು ಉಳ್ಕತ್ತದ, ಓರಿ ಇದ್ರೆ ಹೆಸರು ಉಳ್ಕತ್ತದ, ದುಡ್ಡು ಉಳ್ಕತ್ತೆ ಸರ್. ಓರಿ ಇರಬೇಕು ಅಲ್ವಾ ಸರ್? ಹೌದು. ದುಡ್ಡೆಲ್ಲ ಉಳ್ಕೊಳ್ಳೋದು, ದುಡ್ಡೇನು ಯಾರು ನೋಡ್ತಾರೆ ಸರ್? ಹೌದು. ಈ ಒಂದ್ ಜೊತೆ ಎತ್ತಲ್ಲಿ ಗಾಡಿ ಕಟ್ಕೊಂಡು ಹೋಗ್ತಿದ್ರೆ 100 ಜನ ತಿರುಗಿ ನೋಡ್ತಾರೆ. ನನ್ನ ಹತ್ರ 100 ಕೋಟಿ ದುಡ್ಡು ಐತೆ ಅಂತ ನನ್ನ ಮನೆ ಹತ್ರ ಬಂದು ನೋಡ್ತಾರ? ಯಾರು ನೋಡ್ತಾರೆ ಸರ್ ನಮ್ಮ ಮನೆ ಹತ್ರ ಬಂದು? ನಿಜ. ಓರಿಗಳಿದೆ, ಕರುಗಳಿದೆ ಅಂತ ಬರ್ತಾರೆ. ಏನು ಇಲ್ಲ ಅಂದ್ರೆ ಯಾರು ನಿಮ್ಗೆ ತುಂಬಾ ಕಡಿಮೆ. ನಾನು ಇದಕ್ಕೆ ಹೋಗದೆ ಇದ್ರೆ ಸರ್ ನನ್ಗೆ ಯಾರು ಸರ್ ಬೆಲೆ ಕೊಡೋರು? ನಿಜ. ನನ್ಗೆ ಯಾರು ಬೆಲೆ ಕೊಡೋರು? ಅವನ ಯಾರ ಕಣ, ಅವ್ನ ಯಾರ ಒಂಟಿ ಕಬ್ಲನಂತೆ ಅಂತ ಗೊತ್ತಿರೋರು ಗೊತ್ತು, ಗೊತ್ತಿದ್ದವ್ರಿಗೆ ಇಲ್ಲ. ನಿಮ್ನ ಗುರ್ಸ್ಬೇಕು ಅಂದ್ರೆ ಓರಿಗಳೇ ಕಾರಣ. ನಾ ಅದಕ್ಕೆ ಏನ್ ಹೇಳಿದೆ ಅಂತಂದ್ರೆ ಸರ್, ಯಾರ್ಯಾರು ಏನ್ ಹೇಳ್ಕೊಳ್ಳಿ, ನನಗೇನ ನಮ್ಮ ಒಡೆಯ ಹಳ್ಳಿಕಾರ್ ಸರ್. ನನಗೆ ಬೇರೆಯವ್ರ ಅವ್ರವ್ರ ಖುಷಿ, ನಾನು ಹೇಳಕ್ ಹೋಗಿಲ್ಲ. ನಾನು ಅದನ್ನ ಅವಲೇ ಹೇಳ್ಬಿಟ್ಟಿದ್ದೀನಿ, ನಾನು ಇನ್ನೊಬ್ಬ ವಿಚಾರ ಮಾತಾಡಕ್ ಹೋಗಲ್ಲ. ನನಗೆ ಬೇಕಿಲ್ಲ ವಿಚಾರ ಅದು. ನನ್ನ ವಿಚಾರ ಮಾತಾಡಕ್ ಬಂದಾಗ ನಾನು ಬಿಡಲ್ಲ. ನಾನು ಇನ್ನೊಬ್ರು ವಿಚಾರ ಮಾತಾಡಿದ್ರೆ ನನ್ನ ವಿಚಾರ ತಾನೇ ಮಾತಾಡೋದು. ನನಗೆ ಬೇಕಿಲ್ವಲ್ಲ ಸರ್ ಇನ್ನೊಬ್ರು ವಿಚಾರ. ನನ್ನ ಕಷ್ಟನೋ ಸುಖನೋ, ನನ್ನ ಹತ್ರ ದುಡ್ಡು ಐತೋ ಇಲ್ವೋ, ಸಾಲನೋ ನಮ್ಮಣ್ಣ ನಾನು ಕಷ್ಟಪಟ್ಟು ನಾನು ಸಾಕ್ತೀನಿ. ಭಗವಂತ ನನಗೆ ಬಸವಣ್ಣ ದೇವ್ರು ನಂಬ್ತೀವಿ, ನಮ್ಗೇನು ಇವತ್ತು ತನಕ ಮೋಸ ಮಾಡಿಲ್ಲ. ಆ ಥರ ನಾವು ಕಾಲ ಕಳ್ಕೋಬಹುದು. ಸೊ ಇವಾಗಿನ ಕಾಲದ ಹುಡುಗರುಗಳಿಗೆ ಏನಕ್ಕೆ ಸರ್ ಹಳ್ಳಿಕಾರ್ ಸಾಕ್ಬೇಕು ಅಂತ ಏನಕ್ಕೆ ಹೇಳ್ತೀರಾ ನೀವು? ಸರ್ ಸಾಕದ್ದು ಅಂತಂದ್ರೆ ಸಾಕ್ಲಿ, ನಾನು ಎನ್ಕರೇಜ್ ಮಾಡ್ತೀನಿ ಸರ್. ಸಾಕೋರ್ಗೆ ಅದು ಪೂರ್ತಿ ಮಾಡ್ಬೇಕು ಸರ್, ಅರ್ಧಂಬರ್ಧ ಬಿಡಬಾರ್ದು, ಪೂರ್ತಿ ಮಾಡ್ಬೇಕು. ಹೊಸದಾಗಿ ಸಾಕೋರ್ಗೆ ಸರ್ ಯಾವ ತರ ತಗೊಳಕ್ ಕೇಳ್ತೀರಾ ನೀವು? ಕೇಳಕ್ಕಿಲ್ವಲ್ಲ ಸರ್ ಈಗಿನವರು, ಕೇಳಲ್ಲ. ಇವಾಗೆಲ್ಲ ಬೆಲೆಗಳು ದುಬಾರಿಯಾಗಿ ಕೆಲವ್ರು ತಗೊಂತೀವಿ ಅಂತ ಉತ್ಸವ ನಿಂತ್ಬಿಟ್ಟಿರ್ತಾರೆ. 3 ಲಕ್ಷ ಆಗ್ಲಿ 5 ಲಕ್ಷ ಆಗ್ಲಿ ತಗೊಳ್ಳೋರು ಯಾರು ತಗೋತಾರೆ ಅಂದ್ರೆ ಸರ್, ರೇಸು ಜಾಸ್ತಿ ಅನುಭವ ಯಾರು ಇರ್ತಾರೆ ಸರ್ ಅವ್ರೆ ಹೆವಿ. ಇವತ್ತು ನಮ್ಮ ಕಣ್ಣಾಗೆ ಸರ್ ಹೆವಿ ದುಡ್ಡು ಕೊಟ್ಟು ತಗೋತಾರೆ ಅವರು.
ತಮಿಳ್ನಾಡೋರು ಫಸ್ಟ್ ಚಿಕ್ಕಮಗಳೂರು ತಗೊಳ್ಳೋರು. ಅದ್ ಬಿಟ್ರೆ ಇವಾಗ ತಮಿಳ್ನಾಡೋರು ಸರ್. ಅದೇ ರೇಕ್ಲಾ ರೇಸಿಗೆ ತಗೋತಾರ ಅವರು. ಅವರೇ ಹೆವಿ ದುಡ್ಡು ಮಾಡಿರೋದು ತಮಿಳ್ನಾಡೋರು. ತುಂಬಾ ಪ್ರಸಿದ್ಧ ಅಲ್ಲಿ ರೇಸ್ಗಳು. ಅಂದ್ರೆ 10 ಲಕ್ಷ ಆಗಲಿ 15 ಲಕ್ಷ ಆಗಲಿ ತಗೊಂತಾರೆ, ಬಂಡವಾಳ ಹಾಕ್ತಾರೆ. ಬಟ್ ಅವರೆಲ್ಲ ಪಾರ್ಟ್ನರ್ ಆಯ್ತಾರೆ ಸರ್, ಒಬ್ಬರೇ ತಗೊಳ್ಳಲ್ಲ. ಒಬ್ಬರೇ ತಗೊಳ್ಳಲ್ಲ. 3 ಜನ ಪಾರ್ಟ್ನರ್ ಆಯ್ತಾರೆ, 4 ಜನ ಪಾರ್ಟ್ನರ್ ಆಯ್ತಾರೆ. ಸರ್ ಸರ್ಕಾರಕ್ಕೆ ಏನಾದ್ರು ಮನವಿ ಮಾಡ್ತೀರಾ ಸರ್ ನಮ್ಮ ನಾಟಿ ದನಗಳು? ನಾನು ಅಷ್ಟೊಂದು ಲೆವೆಲ್ ಹೋಗಲ್ಲ, ನನ್ಗೆ ಅದ್ರಲ್ಲಿ ನನಗೆ ರಾಜಕೀಯ ಸ್ವಲ್ಪ ಪ್ರೋತ್ಸಾಹ ಮಾಡ್ಬೇಕು ಅಂತ. ಯಾಕಂದ್ರೆ ನಾಟಿ ದನಗಳು ಸ್ವಲ್ಪ ಇವಾಗ ನಶಿಸಿ ಹೋಗ್ತಾ ಇದೆ ಸರ್. ಕೇಳ್ಕತಾರೆ, ಹ್ಞೂ ಅಂತಾರೆ, ಈ ಕಿವಿಲ್ ಕೇಳ್ತಾರೆ, ಈ ಕಿವಿಲ್ ಬಿಟ್ಬಿಡ್ತಾರೆ. ಏನ್ ಕೇಳ್ತೀರಿ ಸರ್? ಏನು ಪ್ರಯೋಜನ ಇಲ್ಲ. ಸರ್ಕಾರದವ್ರಿಗೆ ಮನವಿ ಮಾಡಿ ಏನು ಇವಾಗ ಇನ್ಶೂರೆನ್ಸ್ಗಳೆಲ್ಲ ಸರಿಯಾಗಿ ಮಾಡ್ತಾ ಇಲ್ಲ. ಕೆಲವು ಕಡೆ ಎಲ್ಲ ಬರೀ 20,000 30,000 ಒಂದು ಬೊಬ್ಬರಿಗೆ ಬಂದಾಗ ಮಾತ್ರ ಕೊಟ್ಟಿದ್ದಾರೆ. ಕೆಲವು ಕಡೆ ಕೆಲವು ರೈತರು ಸಿಕ್ಕಿಲ್ಲ ಪಾಪ. ಹಂಗೆ ಸಿಗಕ್ಕೂ ಇಲ್ಲ ಬಿಡಿ, ಅದು ಅಷ್ಟೇ. ಏನ್ ಹೇಳ್ತಾ ಇದ್ರೆ ಅದು ಅಷ್ಟೇ. ಅದು ಮುಂದಕ್ಕೆಲ್ಲ ಮೊನ್ನೆ ಸಿದ್ದರಾಮಯ್ಯ ಅವರು ಹೊಸ ಬಜೆಟ್ ಹೇಳಿದ್ದಾರೆ, ಸತ್ರ ಏನಾದ್ರು 15,000 ರೂಪಾಯಿ ಕೊಡ್ತೀವಿ ಒಂದು ಹಸುಗಳಿಗಾಗ್ಲಿ ಎತ್ತುಗಳಿಗಾಗ್ಲಿ ಅಂತ. 15,000 ರೂಪಾಯಿ ಸಾಲತ್ತಾ ರೈತಂಗೆ? ಎಲ್ಲಿ ಸಾಕಾಯ್ತು ಸರ್? ಈಗ ನಾನು 2 ಲಕ್ಷ ಕೊಟ್ಟು ಎತ್ತಿರ್ತೀನಿ, 15,000 ರೂಪಾಯಿ ಎಲ್ಲಿ ಸಾಕಾಯ್ತಾ? 15,000 ರೂಪಾಯಿ ತಗೊಳ್ಳೋಷ್ಟೊಳಗೆ ಅದು ಬಂದು ಅದು ಫೋಟೋ ಹೊಡ್ಸಿ ಅದನ್ನ ಆಫೀಸರ್ ಕೈ ತಗೋಕೊಡಿ, ಆ ಆಫೀಸರ್ ಇನ್ನೊಬ್ಬರ ಕೈ ತಗೋಕೊಡಿ, ಅವ್ರ ಸೈನ್ ಆ ದುಡ್ಡು ನಾವು ಓಡಾಡಿ ಆ ದುಡ್ಡೆಲ್ಲ ಖರ್ಚಾಗ್ಬಿಟ್ಟಿರುತ್ತೆ. ಚಪ್ಪಲಿ ಸೌದಾಗುತ್ತೆ. ಪ್ರಯೋಜನ 97ರಲ್ಲಿ ಈ ರೋಡ್ ಇಂದ ಒಂದು ಹಸ ತಗೊಂಡ್ಬಂದೆ. ಎಷ್ಟರಲ್ಲಿ ಹೇಳಿ? 97ರಲ್ಲಿ ಹಸ ಎಷ್ಟು ಹೇಳಿ? 15,500 ರೂಪಾಯಿ ಹಸ. ಟ್ರೀಟ್ಮೆಂಟ್ ಎಷ್ಟು ಕೊಟ್ಟಿದ್ದೀನಿ ದುಡ್ಡು ಹೇಳಿ? 14,000 ರೂಪಾಯಿ ಕೊಟ್ಟಿದ್ದೀನಿ. ಎಷ್ಟು ಹೇಳಿ? 97ರಲ್ಲಿ ಇಲಾತಿ ಹಸು. ಎಲ್ಲಿ ಈಗ ಅವ್ರು 15,000 ಕೊಟ್ರೆ ಎಲ್ಲಿ ಸಾಕಾಯ್ತು ಸರ್? ಬಟ್ ರೈತ ಏನೇ ಕಷ್ಟಪಟ್ಟರು ಸರ್ಕಾರದಿಂದ ಸವಲತ್ತುಗಳು ಇಲ್ಲ. ಬೇಸ್ಟ್ ಸರ್, ಕೊಡಲ್ಲ. ಅಷ್ಟೇ. ಈಗ ಅಲ್ಲಿಂದ ಅವ್ರ ಇನ್ಸೂರೆನ್ಸ್ 15,000 ಕೊಡ್ತಾರೆ. ನಾವು ಅಲ್ಲಿಂದ ಅವು ಇನ್ಸೂರೆನ್ಸ್ ಎತ್ಕೋಬೇಕು, ನಮ್ ಕೈಲಿ 30,000 ಖರ್ಚಾಗಿರ್ತದಲ್ಲ. ಅತಾಪಾತ್ರ ಬೇಡ ಅಂತ ಬಿಟ್ಬಿಡ್ತೀರಾ? ಅಲ್ಲಿ ಹೋಗ್ಬಿಟ್ಟು ತಗೊಳ್ಳೋದೇನ್ ಪ್ರಯೋಜನ ಅಂತ ನಾವು ಕೇಳೋದು. ಈಗ 15,000 ಇನ್ಸೂರೆನ್ಸ್ ಕೊಡ್ತಾರೆ, ಓಕೆ ಒಪ್ಕೊಳ್ಳೋದ. ನಾವು 15,000 ಇನ್ಸೂರೆನ್ಸ್ ತಗೊಳಕ್ಕೆ ನಮ್ ಕೈಲಿಂದ 30,000 ಹೋಗಿರ್ತದೆ. ನಮ್ ಕೈಲಿಂದ 15,000 ದುಡ್ಡು ಹೋದ್ಮೇಲೆ ಇನ್ಸೂರೆನ್ಸ್ ತಗೊಂಡ್ ಏನ್ ಮಾಡೋದು? ಈಗ ಇವನು ಕೊಟ್ಟಿ ಅವನು ಕೊಟ್ಟಿ ಗೇಟಲ್ಲಿ ನಿಂತ್ಕೊಳ್ಳೋನ್ಗೂ 500 ಇಲ್ಲ ಅಂದ್ರೆ ಬಿಡಕಿಲ್ಲ ಒಳಗೆ. ಸರ್ ಹಿಂದಿನ ಕಾಲದಲ್ಲಿ ನಮ್ಮ ಮೈಸೂರು ಮಹಾರಾಜರಾಗ್ಲಿ ಟಿಪ್ಪು ಸುಲ್ತಾನ್ ಅವ್ರ ಕಾಲದಲ್ಲಿ ಮಹತ್ವ ಕೊಡ್ತಾರೆ ತುಂಬಾ ಗೋವುಗಳಿಗೆ. ಎಷ್ಟೋ ಸಾವಿರಾರು ಲಕ್ಷಾಂತರ ದನಗಳಿತ್ತು. ಅಲ್ಲ ಅವಾಗ ಅಷ್ಟು ಬೆಲೆ ಕೊಡ್ತಾ ಇದ್ರು. ಕಾವಲುಗಳೆಲ್ಲ ಇಟ್ಟು ಕಾವಲು ಭೂಮಿ ಅಂತ ಇಟ್ಟು ದನಗಳು ಮೇಯ್ಸಕ್ಕೆ. ವಿಚಾರ ತಿಳ್ಕೊಂಡಿಲ್ಲ ನಾನು. ಬುದ್ಧಿವಂತರು ಮಾತಾಡ್ಬೋದು, ಬಟ್ ನಾನು ಅಷ್ಟೊಂದು ಬುದ್ಧಿವಂತ ಅಲ್ಲ. ಸೊ ಮತ್ತೆ ಏನ ಹೇಳಕ್ ಬಯಸ್ತೀರಾ? ಏನಿಲ್ಲ ಸರ್, ಅಷ್ಟೇ ಸರ್. ಜಾತ್ರೆ ಹಿಂಗಾಯ್ತು. ಬಟ್ ಈಗ ಅಲ್ಲಿ ಪಾಪ ದರ್ಶನ್ ಪುಟ್ಟಣ್ಣ ಅವ್ರದ್ದು ಏನು ತಪ್ಪಿಲ್ಲ. ಇದೊಂಚೂರು ಇದು ಮಾಡಿ ಸರ್, ದರ್ಶನ್ ಪುಟ್ಟಣ್ಣ ಅವ್ರದ್ದು ಏನು ತಪ್ಪಿಲ್ಲ, ಮಧ್ಯದವ್ರದ್ದು ಏನು ತಪ್ಪಿಲ್ಲ. ನನ್ನ ಅನುಭವದ ಪ್ರಕಾರ ಡಾಕ್ಟರ್ ತಪ್ಪು. ಸ್ವಲ್ಪ 100ಕ್ಕೆ 1,000 ತಪ್ಪು ಡಾಕ್ಟರ್. ಪಾಪ ಅವ್ರು ಮಾಡಿದ ತಪ್ಪಿಗೆ ಬೇರೆ ಜಾತ್ರೆ ಕೆಟ್ಟ ಹೆಸರು ಹೋಗುತ್ತೆ ಸ್ವಲ್ಪ. ಸ್ವಲ್ಪ ಸರಿಪಡಿಸ್ಕೊಂಡ್ರೆ ಮುಂದಿನ ದಿನದಲ್ಲಿ ಇನ್ನು ರೈತರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇರ್ಕೊಂತಾರೆ. ಅವಾಗ ಜಾತ್ರೆ ಇನ್ನು ಕಳೆಯಾಗಿ ಇನ್ನು ಮುಂದುವರಿಯುತ್ತೆ ಚೆನ್ನಾಗಿ. ಆಮೇಲೆ ಅದ್ರ ಮಧ್ಯದಲ್ಲಿ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸರ್, ಜಾತ್ರೆನ ಒಬ್ರು ಶಾಸಕರು ಹೇಳಿದ್ರೆ ಅಂತಂತಂದ್ರೆ ಅದು ಹೆಂಗೆ, ಶಾಸಕರು DC ಅವ್ರು ಹೇಳಿದ್ರೆ ಹೆಂಗೆ ಅಂತಂತಂದ್ರೆ ಅದು ಹಾಗೆ ಆಯ್ತದೆ. ನಮ್ಮ ಅಭಿಪ್ರಾಯ ಹೆಂಗೆ ಅಂತಂದ್ರೆ ಸರ್, ಜಾತ್ರೆ ಕಟ್ಟೋದು ಹೆಂಗ್ ಕಟ್ಬೇಕು ಅಂದ್ರೆ ಸರ್, ಹಬ್ಬದ ಮಾರನೆಗೆ ಜಾತ್ರೆ ಒಳಗಡೆ ಬಿಡ್ಬೇಕು ಜನ. ಅವಾಗ ನಾವ್ ಏನೇ ಒಂದು ಮದ್ವೆನೋ ನಮ್ದೊಂದು ಫಂಕ್ಷನ್ ನಡೀತಲ್ಲ ಅಲ್ಲಿ ಜಾತ್ರೆಯಲ್ಲಿ, ಅದು ಮುಗಿಯೋ ತನಕ ಇರ್ತಾರೆ ಜನ. ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ರೈತರು ಏನ್ ಮಾಡ್ತಾರೆ, ಈ ವ್ಯಾಪಾರಸ್ಥರು ಏನ್ ಮಾಡ್ತಾರೆ ಅಂತಂದ್ರೆ ಹೋಗ್ಬೇಕು, ಬೇಗ ಹೋಗ್ಬೇಕು, ಮಾರ್ಬೇಕು, ತಿರ್ಗಾ ಬೇರೆಯವ್ರು ತಗೋಬೇಕು, ಅವ್ರು ಬೇರೆ ಕಡೆಗೆ ಹೋಗಿ ಮಾರ್ಬೇಕಲ್ಲ. ಪಾಪ ಅವ್ರದ್ದು ನಾವು ತಪ್ಪು ಅನ್ನಕ್ಕಾಗಲ್ಲ. ಬಟ್ ಇದು ಮಾಡಿದ್ರೆ ಬಹಳ ಸೂಕ್ತ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಬ್ಬದ ಮಾರನೆ ಸಂಜೆ ಮೇಲೆ ಬಿಡ್ಬೇಕು ಜಾತ್ರೆಗೆ. ಹಬ್ಬದ ಹಿಂದಿನ ದಿವಸನೇ ಉಂಟಾಗಿರ್ತಾರೆ ಸರ್. ನಾವು ಹೋಗೋಷ್ಟ್ರಲ್ಲಿ ನಾವು ಹೋಗ್ತೀವಲ್ಲ ಒಂದಿನಕ್ಕೆ ಅವರೆಲ್ಲ ಅವರೇ ಹೋಯ್ತಾ ಇರ್ತಾರೆ, ಮನೆಗೆ ಹೋಯ್ತಾ ಇರ್ತಾರೆ. ಇನ್ ಜಾತ್ರೆ ಜನ ಎಲ್ಲಿ ಇರ್ತಾರೆ? ಜಾತ್ರೆ ಮಾಡೋದೇನಕ್ಕೆ ಸರ್? ಜನಕ್ಕೆ ಜನ ಇರ್ಲಿ, ದನ ಇರ್ಲಿ ಅಂತ ತಾನೇ ಜಾತ್ರೆ ಮಾಡೋದು. ಸರ್ ಬಹಳಷ್ಟು ಮಾಹಿತಿ ಕೊಟ್ಟಿದ್ದೀರಾ. ಹೀಗೆ ನಮ್ಮ ಹಳ್ಳಿಕಾರ್ ಬಗ್ಗೆ ಒಂದು ಕೊನೆ ಮಾತು ಹೇಳಿ ಸರ್, ಏನಾದ್ರು. ಹಳ್ಳಿಕಾರ್ ಬಗ್ಗೆ, ಹಳ್ಳಿಕಾರ್ ಉಳಿಸಿ ಹಳ್ಳಿಕಾರ್ ಬೆಳೆಸಿ, ಅಷ್ಟೇ ಹೇಳ್ತೀವಿ. ಇನ್ನೇನು ಸರ್, ಎಲ್ಲ ಹೇಳದೆ ನಾವು ಹೇಳಿದ್ರೆ ನಮ್ಗೂ. ಧನ್ಯವಾದ ಸರ್, ತುಂಬಾ ಮಾಹಿತಿಗೆ. ಥ್ಯಾಂಕ್ ಯು.